ಇನ್ನೊಬ್ಬ ಗುರುಗಳು ನನಗೆ ಸಿಕ್ಕರು. ಭಗವಂತನ ದಯೆ ಅದು. ನಾವು ಪ್ರಯತ್ನ ಮಾಡಿದ್ರೆ ಸಿಗೋಲ್ಲ. ಅದಕ್ಕೆ ಹೇಳ್ತಾರಲ್ಲ, ಗುಂಡಪ್ಪನವ್ರು ಹೇಳ್ತಾರೆ, ಅಂಥ ಗುರುವನ್ನು ಅರಸುವುದೆಲ್ಲಿ ದೊರೆತಂದು ನೀ ಧನ್ಯ ಮಂಕುತಿಮ್ಮ ಅಂತ ಹೇಳಿದಾಗೆ. ಅಂಥ ಗುರು ಸಿಗೋದೆಲ್ಲಿ ಒಂದು ಸರಿ ಉದಾಹರಣೆ ಸಾಕು 10 ಶಾಸ್ತ್ರಕ್ಕಿಂತ. ಇದೊಂದು ಬಹಳ ಪ್ರಚಲಿತವಾದದ್ದು. ನಾನು ಬರೆದಿದ್ದೀನಿ, ಸುಮಾರು 15-16 ಭಾಷೆಯಲ್ಲಿ ಅನುವಾದ ಆಗಿದೆ ಇದು. ನಾನು ಯಾವುದೋ ದೇಶಕ್ಕೆ ಹೋದಾಗ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಕತೆ ಅಂತ ಹೇಳಿಬಿಟ್ರು ನನಗದನ್ನು. ನನಗೆ ಆದದ್ದು. ಐ ವಾಂಟ್ ಟು ಬಿ ಬ್ರೀಫ್ ಅಬೌಟ್ ಇಟ್. ನಾನು ಧಾರವಾಡದಲ್ಲಿ ಕೆ ಬೋರ್ಡ್ ಹೈಸ್ಕೂಲ್ ಅಂತ ಒಂದು ಹೈಸ್ಕೂಲ್, ಅದಲ್ಲಿ ಬುದ್ಧವಂತರ ಶಾಲೆ ಅಂತ ಹೆಸರು. ಅದು ನಾನು ಹೆಂಗೆ ಸೇರ್ಕೊಂಡಿದ್ದೋ ಗೊತ್ತಿಲ್ಲ, ಸೇರ್ಕೊಂಡಿದ್ದೆ. ನಾನು SSLC ಓದ್ತಾ ಇದ್ದೆ. ನನ್ನ ಅಕ್ಕ MSc ಓದ್ತಾ ಇದ್ದೆ. ನಮ್ಮ ತಂದೆ ಸರ್ಕಾರಿ ನೌಕರದಾರರು. ಸರ್ಕಾರಿ ನೌಕರದವ್ರು ಭಾಳ ಪ್ರಾಮಾಣಿಕರಾದರೆ ಮೇಲೆ ಟ್ರಾನ್ಸ್ಫರ್ ಆಗ್ತದೆ. ಕೇಳಿ ದಯಾನಂದ್ ಅವ್ರನ್ನ, 2 ಸಲ ಟ್ರಾನ್ಸ್ಫರ್ ಆಗ್ತದೆ. ಬಹಳ ಪ್ರಾಮಾಣಿಕ ಆದರೆ ಸರ್ಕಾರಿ ನೌಕರಿಯಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ನಮ್ಮ ತಂದೆ ರೆಡಿ, ಸೂಟ್ ಕೇಸ್ ರೆಡಿ ಇಟ್ಬಿಟ್ಟಿದ್ರು. ಆದರೆ ಮಕ್ಕಳ ಶಿಕ್ಷಣ ಏನು ಮಾಡಬೇಕು? ಧಾರವಾಡದಲ್ಲಿ ಮಾಳಮಡ್ಡಿ ಅಂತ ಒಂದು ಜಾಗ, ಅಲ್ಲೊಂದು ಸಣ್ಣ ಮನೆ ತೊಗೊಂಡು ಅಜ್ಜ ಅಜ್ಜಿ ನಾನು ನನ್ನ ಅಕ್ಕ ಇರ್ತಿದ್ವಿ. ಎಂಥ ಒಳ್ಳೆ ವಾತಾವರಣ ಇತ್ತು ಅಂದರೆ, ನಮ್ಮ ಮನೆಗೆ ಹಿಂದಿನ ಗೋಡೆಗೆ ಹೊಂದಿದ ಗೋಡೆಯೇ ಬಸವರಾಜ ರಾಜಗುರು ಅವ್ರ ಮನೆ. ಕೇಳಿದ್ದೀರಿ, ಸಂಗೀತದ ಸೀಮಾ ಪುರುಷ ಅಂಥವ್ರು. ಅಲ್ಲಿ ಕಲಿತಿದ್ದೆ. ಅಕ್ಕ MSc ಓದೋಳು. ಆಕೆಯಿಂದ ಭಾಳ ಕಷ್ಟಪಟ್ಟಿದ್ದೀನಿ ನಾನು, ಭಾಳ ಕಷ್ಟಪಟ್ಟಿದ್ದೀನಿ ಅಕ್ಕನಿಂದಾಗಿ. ಯಾಕಂದರೆ ಅದು ವಿಚಿತ್ರ, SSLCಯಿಂದ MScವರೆಗೂ ಫಸ್ಟ್ ರ್ಯಾಂಕ್ ಆಕೆ. ನನಗೆ ಜನ್ಮದಲ್ಲಿ ಫಸ್ಟ್ ರ್ಯಾಂಕ್ ಬರಲಿಲ್ಲ, ಎಲ್ಲ ಫಸ್ಟ್ ರ್ಯಾಂಕ್. ಅದು ಅಲ್ಲದೆ ಫಸ್ಟ್ ಇಯರ್ ಡಿಗ್ರಿಯಿಂದ ಫೈನಲ್ MSc ತನಕ 100%. ಮ್ಯಾಥಮೆಟಿಕ್ಸ್ ಮೇಜರ್, ಮೈನರ್, ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳೋಳು. 10 ಪ್ರಶ್ನೆ ಕೊಟ್ಟು ಯಾವುದಾದ್ರೂ 6 ಬರೀ 10 ಬರೆದು ಬರ್ತಿಲ್ಲ. ಆರಿಸ್ಕೊಳ್ಳಿ ನೀವೇ ಯಾವುದಾರು ಅಂತ. ಎಲ್ಲ ಕರೆಕ್ಟೇ, 100ಕ್ಕೆ 100 ಎಲ್ಲ ಪೇಪರ್. ಆಕೆ ಎಂದೂ ರಿಸಲ್ಟ್ ನೋಡೋಕ್ಕೆ ಹೋಗಲಿಲ್ಲ. ನಾನೇ ಹೋಗ್ತಿದ್ದೆ, ಅಕ್ಕ ಸೆಕೆಂಡ್ ರ್ಯಾಂಕ್ ಯಾರು ಬಂದ ನೋಡ್ಕೊಂಡ್ಬಿಡ್ತೀನಿ, ಫಸ್ಟ್ ಹಾಕಿದೆ. ಆಕೆಯಿಂದ ನಾನು ಯಾಕೆ ಕಷ್ಟಪಟ್ಟೆ ಅಂದರೆ, ನನಗೆ ಕೇಳೋರು, ಲತಾನ್ ತಮ್ಮಲ್ಲೇನೋ ನೀನು ಯಾಕೆ ಹಿಂಗಿದ್ದೆ, ನಾನೇನು ಮಾಡಲ್ರಿ, ಆಕೆ ಫಸ್ಟ್ ರ್ಯಾಂಕ್ ಬಂದರೆ. ಆ ಸಫರಿಂಗ್ ನನಗಿತ್ತು. ಆದರೆ SSLC ಪರೀಕ್ಷೆ ಮುಗೀತು. ನಮ್ಮ ತಂದೆ ಟ್ರಾನ್ಸ್ಫರ್ ಆಗಿ 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 ಕೆಳಗೆ ಕೋಲಾರಕ್ಕೆ ಬಂದಿದ್ರು. ಮೇಲೆ ಉತ್ತರದಲ್ಲಿ ಧಾರವಾಡದಲ್ಲಿ ನಾವು, ನಮ್ಮ ತಂದೆ ತಾಯಿ ಕೋಲಾರದಲ್ಲಿ. ನಾವು ರಜೆ ಬಂದಾಗ ಮಾತ್ರ ತಂದೆ ತಾಯಿ ಕಡೆ ಹೋಗೋರು, 6 ತಿಂಗಳು ಮುಖ ತೋರಿಸೋದು. ನಾವಿಬ್ಬರು ಅಕ್ಕ ತಮ್ಮ ಇಬ್ಬರು ಕೋಲಾರಕ್ಕೆ ಹೋದ್ವಿ. ಅಪ್ಪ ಅಮ್ಮನಿಗೆ ಭಾಳ ಖುಷಿಯಾಯಿತು, ಮಕ್ಕಳು ಬಂದಿದ್ದಾರೆ ರಜೆಗೆ ಅಂಥೇಳಿ ಒಂದು ವೆಹಿಕಲ್ ಮಾಡಿಕೊಂಡು ತಿರುಪತಿ, ಕಾಳಹಸ್ತಿ ಒಂದು 6-7 ಕಡೆ ಹೋಗಿ ಬರೋ ಪ್ರವಾಸ ಹಾಕಿದರು. ರಾತ್ರಿ ಲೇಟಾಗಿ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ನಮ್ಮ ಅಪ್ಪ ಎದ್ದು, ಇದು ಕೆಲವು ಗಂಡಸರಿಗೆ ಇರುವಂಥ ರೋಗ ಇದು. ಏನು ರೋಗ ಅಂದರೆ, ತಾವು ಊರಲ್ಲಿ ಇಲ್ಲದೆ ಹೋದಾಗ ಮನೇಲಿ ಬಿದ್ದಿರ್ತಾವಲ್ಲ ಹಳೆಯ ಪೇಪರು, ಅವನ್ನೆಲ್ಲ ಓದಬೇಕು. ಓದಿಬಿಟ್ಟು ನಾ ಪೇಪರ್ ಓದದೆ ಹೋದ್ರೂ ಪ್ರಪಂಚ ಹೆಂಗೆ ಮುಂದೆ ಹೋಯ್ತು ಅಂತ ಆಶ್ಚರ್ಯ ಪಡೋರು. ನಮ್ಮ ತಂದೆ ಆ ಜಾತಿಗೆ ಸೇರಿದವರು. ಹಿಂದಿನ ದಿವಸದ ಪೇಪರೆಲ್ಲ ಒಂದೊಂದಾಗಿ ಓದ್ತಾ ಇದ್ದಾರೆ. ಒಮ್ಮೆ ಕೂತ್ಕೊಂಡ್ರು, ನಂಬರ್ ಏನು ಒಂದು ಅಂತ. ನಾನು ಮಲ್ಕೊಂಡಿದ್ದೆ, ನನಗೆ ಗೊತ್ತೇ ಇಲ್ಲ ಅದು. ಅಕ್ಕನಿಗೆ ಕೇಳಿದರು, ಏನಾಯಿತು? ರಿಸಲ್ಟ್ ಬಂದುಬಿಟ್ಟಿದೆ, SSLC ರಿಸಲ್ಟ್ ಬಂದು 5 ದಿವಸ ಆಗಿದೆ. ಬಂದಿದ್ದಲ್ಲ, ಪೇಪರ್ ಬಿದ್ದಿದ್ದಾವಲ್ಲ, 5 ದಿವಸ ಆಗಿದೆ ರಿಸಲ್ಟು. ನನಗಿಂತ ನಂಬರ್ ಚೆನ್ನಾಗಿ ನನ್ನ ಅಕ್ಕನಿಗೆ ಗೊತ್ತು. ಆಕೆ ಅಣ್ಣ ಚಿಂತೆ ಮಾಡಬೇಡ, ನಾನು ನೋಡ್ತೀನಿ ಅಂದು. ಆಗಿನ ಕಾಲದಲ್ಲಿ ಮೊದಲನೇ ಪುಟದಲ್ಲಿ ಒಂದು ಬಾಕ್ಸ್ ಬರೋದು, ಅದರಲ್ಲಿ 10 ರ್ಯಾಂಕ್ ಹಾಕ್ತಿದ್ರು. 10 ರ್ಯಾಂಕ್ ಅನೌನ್ಸ್ ಮಾಡೋದು. ಅವಾಗ ಚಿತ್ರ ಬರ್ತಿರ್ಲಿಲ್ಲ. 15 ದಿವಸ ಚಿತ್ರ ಬಂದು ಕೂಡ ಕಾಣ್ತಿರ್ಲಿಲ್ಲ ಅವು, ಹಂಗಿದ್ವು. 10 ದಿವಸದ ಮೇಲೆ ಬರಬೇಕು. 10 ರ್ಯಾಂಕ್ ಹಾಕಿದ್ರು. ಆಮೇಲೆ ಕೊನೆಗೆ ಪಾಸ್ ಆದವ್ರ ನಂಬರೆಲ್ಲ ಪೇಪರಲ್ಲಿ ಬರೋದು. ಈ ಲಾಟ್ರಿ ನಂಬರ್ ನೋಡ್ದಂಗೆ ನೋಡಬೇಕು. ನಂಬರ್ಸ್ ಕಮ್ಮಿ ಇರ್ತಿತ್ತಲ್ಲ. ನಮ್ಮ ಅಕ್ಕ ಮೊದಲು 10 ರ್ಯಾಂಕ್ಸ್ ನೋಡಿದ್ವು, 1 2 3 4 ಇಲ್ಲ. ಅಯ್ಯೋ ಪಾಪಿ, ರ್ಯಾಂಕ್ ತಪ್ಪಿಸ್ಕೊಂಡ ಇವನು, ಫಸ್ಟ್ ಕ್ಲಾಸಲ್ಲಿ ಇದ್ದೇ ಇರ್ತಾನೆ. ಫಸ್ಟ್ ಕ್ಲಾಸ್ ನೋಡಿದ್ದು, ಅಲ್ಲೂ ಇಲ್ಲ. ಅಯ್ಯೋ ಚಂಡಾಲ, ಫಸ್ಟ್ ಕ್ಲಾಸು ಇಲ್ಲ, ರ್ಯಾಂಕು ಇಲ್ಲ, ಇವನು ಸೆಕೆಂಡ್ ಕ್ಲಾಸ್ ಬಂದರೆ ಸಾಕಪ್ಪ ಇವನು ಅಂತ ಅಲ್ಲಿ ನೋಡಿದ್ದು, ಅಲ್ಲೂ ಇಲ್ಲ. ಇದು ಬಿಡ್ತಾ ಜಾಸ್ತಿ ಆಗಿರ್ಬೇಕು ಆಕೆಗೆ. ಇವನು ಪಾಸ್ ಆದ್ರೆ ಸಾಕು ಪಾಪಿ ಅಂಥೇಳಿ 3rd ಕ್ಲಾಸಲ್ಲಿ ನೋಡೋದು, ಅಲ್ಲೂ ಇಲ್ಲ. SSLC ಫೇಲ್. ನಾನು ಫೇಲ್ ಆದ ತಕ್ಷಣ ಏನಾಗುತ್ತೆ ಮನೇಲಿ ಯೂಶ್ವಲ್ ರಿಯಾಕ್ಷನ್ನು. ಅಮ್ಮ ಅಕ್ಕ ಅಳೋಕ್ಕೆ ಶುರು ಮಾಡಿದರು, ನಪಾಸಾದ ಇವನು ಅಂತ. ನಮ್ಮ ಅಪ್ಪನಿಗೆ ಕೋಪ, ಇವನೇನು ಮಾಡ್ತಾನೆ, ದನ ಕಾಯ್ತಾನೆ ಇವನು, SSLC ಫೇಲ್ ಆಗ್ತಾನೆ ಇವನು, ಧಾರವಾಡದಲ್ಲಿ ಮನೆ ಇಟ್ಟರೆ ದಂಡ ಆಯ್ತಲ್ಲ ಅನ್ನೋದು ಬಯೋಕ್ಕೆ ಶುರು ಮಾಡಿದರು. ನನಗದು ಗೊತ್ತೇ ಇಲ್ಲ. ಒಂದು ಅರ್ಧ ತಾಸು ಆದಮೇಲೆ ನಮ್ಮ ತಂದೆಗೆ ನೆನಪಾಯಿತು, ನಾವು ಒಬ್ಬನೇ ಮಗ ಅಂತ. ಆಮೇಲೆ ನಮ್ಮ ತಾಯಿಗೆ ಹೇಳಿದ್ರು, ಬೈಬೇಡ, ಅವ್ನು ಏನಾರು ಮಾಡ್ಕೊಂಡು ನಾ ಜೀವಕ್ಕೆ ಅವನು ಅಂತ. ನಾನೆಲ್ಲಿ ಬೈತೀನಿ ರೀ, ನೀವು ಬೈಬೇಡ್ರಿ ಅಂತಾಕಿ. ಇಬ್ಬರು ಒಪ್ಪಂದ ಮಾಡ್ಕೊಂಡಿದ್ರು. ನಾ ಎದ್ದಾಗ ಅಪ್ಪ ಅಮ್ಮ ಭಾಳ ಒಳ್ಳೆಯವರಾಗಿದ್ದರು. ಅಪ್ಪ ಅಮ್ಮ ಒಳ್ಳೆಯವರು ಇರ್ತಾರೆ, ಅದು ತುಂಬ ಒಳ್ಳೆಯವರಾದ ಸಂಶಯ ಬರೋಕ್ಕೆ ಶುರು ಆಗುತ್ತೆ. ನಮ್ಮಮ್ಮ ಕೋಲಾರದಲ್ಲಿ ಬಿಸಿಲು, ನಿಮಗೆ ಗೊತ್ತು ಸರ್, ಕೋಲಾರ ಬಿಸಿಲು ಮೇ ತಿಂಗಳಲ್ಲಿ ಕುದೀತಾ ಇದೆ. ನಮ್ಮಮ್ಮ,
ಮುಖ ತೊಳ್ಕೊಳಕ್ಕೆ ಬಿಸಿನೀರು ಇಟ್ಟಿದ್ದೆ ನೋಡು ಅಂತಾಳೆ. ಬಿಸಿನೀರು ಯಾರು ಬೇಕಾಗ್ತದೆ ರೀ, ನನಗೇನೂ ಆಗಿದೆ ಇದು ಅನ್ನಿಸ್ತು. ಅಕ್ಕನ ಕಣ್ಣೆಲ್ಲ ಕೆಂಪಾಗಿದೆ. ಅಕ್ಕ ಏನಾಯಿತು ಅಂತ ಕೇಳಿದೆ. ನನ್ನ ಅಕ್ಕ ನನ್ನ ತಾಯಿ, ಇನ್ನೊಬ್ಬ ತಾಯಿ ಆಕೆ. ಏನಾಯಿತು ಅಂತ ಕೇಳಿದೆ. ಆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ, ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಅಳೋಕ್ಕೆ ಶುರು ಮಾಡಿದ್ಲು. ಏನು SSLC ಫೇಲ್ ಆಗಿಯಲ್ಲೋ, ಯಾವ ಸಬ್ಜೆಕ್ಟ್ ಫೇಲ್ ಆಗಿದ್ದಿ ಅಂತ ಕೇಳಿದ್ಲು. ರಿಸಲ್ಟ್ ಬಂತಾ ಅಂತ ಕೇಳಿದೆ. ಬಂದು 5 ದಿವಸ ಆಯ್ತು ನೋಡೋದು. ನಾನು ಪೇಪರ್ ತೊಗೊಂಡೆ, ಅದೇ ಪ್ರೋಸೆಸ್. ಮತ್ತೆ ಫಸ್ಟ್ ರ್ಯಾಂಕ್ ನೋಡಿದೆ, ಅಲ್ಲಿಲ್ಲ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ನೋಡಿದೆ, ಅಲ್ಲಿಲ್ಲ. ಅವ್ರಿಗೇನು ಸ್ವಲ್ಪ ಬುದ್ಧು ಅಂತ ನಾನು ₹2 ತೊಗೊಂಡು ಓಡಿ ಹೋಗಿ ಇಂಗ್ಲೀಷ್ ಪೇಪರ್ ತೊಗೊಂಬಂದೆ. ಕನ್ನಡ ಪೇಪರಲ್ಲಿ ತಪ್ಪಾಗೋ ಚಾನ್ಸ್ ಇರುತ್ತೆ. ಅವ್ರು ಯಾಕೆ ಫೇಲ್ ಮಾಡ್ತಾರೆ ನನ್ನ? ಇಂಗ್ಲೀಷ್ ಪೇಪರಲ್ಲೂ ಫೇಲೇ. ಕೂತ್ಕೊಂಡೆ. ಮತ್ತೇನು ಮಾಡೋದು, ಹೆಲ್ಪ್ಲೆಸ್ ಅಲ್ವಾ. ಫೇಲ್ ಆಗ್ತೀನಿ ಅಂತ ಕಲ್ಪನೆ ಇರಲಿಲ್ಲ. ಫೇಲ್ ಆಗೋ ದುಃಖ ಆಯಿತು, ಅಳ್ತಾ ಇದ್ದೆ. ಆಮೇಲೆ ತಂದೆ, ನಿಮಗೆಲ್ಲ ನೆನಪಿರಬೇಕು, ಮನೇಲಿ ಒಂದು ಕರಿ ಬಾಕ್ಸ್ ಇರ್ತಿತ್ತು ಮೊದಲು, ಟೆಲಿಫೋನ್ ಅಂತ. ನೆನಪಿದೆಯಾ? ಮರ್ತೋಗಿದೆ ಎಲ್ಲರಿಗೂ. ಕರಿ ಬಾಕ್ಸ್ ಇರ್ತಿತ್ತು, ಹಿಂಗೆ ತಿರುಗಿಸಿ ನಂಬರ್ ಹಾಕಬೇಕು. ತಿರುಗಿಸಿ ಬಟ್ ಸೊಟ್ಟಾಗ್ತಿತ್ತು ಹೊರತಾಗಿ ಕಾಲ್ ಏನು ಬರ್ತಿರಲಿಲ್ಲ. ನಮ್ಮಪ್ಪ 3 ದಿವಸ ಟ್ರೈ ಮಾಡಿದ್ರು, ಕಾಲ್ ಸಿಗಲಿಲ್ಲ. ಯಾಕಂದ್ರೆ ಆವಾಗಿನ ಕಾಲಕ್ಕೆ ನಮಗೆ ಸಹಾಯ ಮಾಡೋರು, ಮಾರ್ಗದರ್ಶನ ಮಾಡೋರು ಹೈಸ್ಕೂಲ್ ಹೆಡ್ ಮಾಸ್ಟ್ರ್ ಒಬ್ಬರೇ. ನಂಬರ್ ಸಿಗಲಿಲ್ಲ. ನಮ್ಮಪ್ಪ ಅಂದ್ರೆ ಹೋಗೋ ನಡೆಯೋದು ಧಾರವಾಡಕ್ಕೆ. ಇಬ್ಬರು ಧಾರವಾಡಕ್ಕೆ ಬಂದ್ವಿ. ನಾನು ಕಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಪರಿಸ್ಥಿತಿ ಹೇಗೆ ಅಂತ. ನಾನು ಫೇಲ್ ಆದ ಗಿರಾಕಿ. ನಮ್ಮ ಹೆಡ್ ಮಾಸ್ಟರ್ ನೋಡೋಕೆ ಕೊಟ್ಟಿದ್ದೀನಿ. ನಮ್ಮ ಹೆಡ್ ಮಾಸ್ಟ್ರ್ ಹೇಗಿದ್ದರು ಅಂದರೆ, ನೀವು ಈ ಪುರಾಣದಲ್ಲಿ ದೂರ್ವಾಸ ಅಂತ ಕೇಳಿದ್ದೀರಲ್ಲ, ಪಟ ಟಾಪ ಕೊಡುವಂಥ ಮನುಷ್ಯ. ಅವನಕ್ಕಿಂತ ಒಂದು 100% ಜಾಸ್ತಿ ಕೋಪಿಷ್ಟು. ಹುಡುಗರು ಬಂದರೆ ಕಪಾಳಿಗೆ ಹೊಡೆದ್ಬಿಟ್ಟು ನಿನ್ನ ಹೆಸರೇನು ಅಂತ ಆಮೇಲೆ ಕೇಳೋರು. ಅವನು ಕಳಿಸೋಗು ಅಂತನೋರು. ಇದುವರೆಗೂ ನಾನು ಹೊಡೆಸ್ಕೊಳ್ಳಾರ್ದೆ ಬದುಕಿದ್ದೆ. ಇವತ್ತು ಗ್ಯಾರಂಟಿ ಹೊಡ್ತಾ ಬೀಳುತ್ತದೆ ಅಂತ ಗೊತ್ತು ನನಗೆ. ಅವ್ರ ಕಡೆಯಿಂದ ತಪ್ಪಿಸ್ಕೋಬೇಕು ಅಂತ ಹೆಡ್ ಮಾಸ್ಟರ್ ಬಗ್ಗೆನೇ ವಿಚಾರ. ನಾನು ಫೇಲ್ ಆದದ್ದು ಚಿಂತೆ ಇಲ್ಲ ನನಗೆ, ಹೆಡ್ ಮಾಸ್ಟರಿಂದ ಪಾರಾಗೋದು ಹೇಗೆ ಅಂತ. ನಮ್ಮ ತಂದೆ ಮುಂದೆ ಹೋಗ್ತಿದ್ದಾರೆ ಕಾರಿಡಾರಲ್ಲಿ, ಸುಮ್ಮನೆ ಹೋಗ್ಬೇಕಿಲ್ಲ. ಹಿಂಗೆ ತಿರ್ಕೊಂಡ್ರು. ಸ್ಟಾಫ್ ರೂಮ್ ಅಂದರು. ನನಗೆ ಗೊತ್ತಿಲ್ವ ಸ್ಟಾಫ್ ರೂಮು, ಅಲ್ಲೇ ಕಲ್ತದ್ದು. ನಾನು ಸ್ಟಾಫ್ ರೂಮ್ ತಲೆ ಕೆಡಿಸ್ಕೊಂಡೇ ಇಲ್ಲ. ನಾನು ಹೆಡ್ ಮಾಸ್ಟರ್ ಬಗ್ಗೆ ತಲೆ ಕೆಡಿಸೋದು. ಆದರೂ ಹೇಳಿದ ಮೇಲೆ ಈಗ ತಲೆ ಬಗ್ಸಿ ನೋಡಿದೆ ಸ್ಟಾಫ್ ರೂಮ್ ಒಳಗೆ. ಅಲ್ಲಿ ನನ್ನ ಗಣಿತ ಟೀಚರ್ ಕೂತಿದ್ರು, ಮ್ಯಾಥಮೆಟಿಕ್ಸ್ ಟೀಚರ್ ಕೂತಿದ್ರು. ನಾನು ದುರ್ದೈವಕ್ಕೆ ಅವರು ನೋಡಿಬಿಟ್ರೆ ನಾನು, ಕರ್ಜಿಗೆ ಬಾಯಿಲೇ ಅಂತ ಕರೆದು. ಮೇಷ್ಟ್ರು ಕರೆದ್ರೆ ಹೋಗ್ಬೇಕಲ್ಲ, ಹೋದೆ. ತಲೆ ತಗ್ಸ್ಕೊಂಡು ಅವ್ರ ಮುಂದೆ ಕುರಿ ನಿಂತ್ಕೊಂಡೆ. ಕಟ್ಕೊಂಡು ಮನೆ ನಿಂತ್ಕೋತಾವಲ್ಲ ಕುರಿ. ಬೈದರು. ಇಡಿಯಟ್, ಗುಡ್ ಫಾರ್ ನಥಿಂಗ್ ಕ್ರೀಚರ್. ಇಡೀ ವರ್ಷ ಗಣಿತ ಕಲಿಸಿದ್ದೀನಿ, ನಾಚಿಕೆ ಬರಲ್ಲ ನನಗೆ. 30 ಮಾರ್ಕ್ಸ್ ತೊಗೊಳ್ಳಿ ಹೋಗುತ್ತೆ ಇಲ್ಲ, 13 ಬಂದಿದೆ. 13 ಮಾರ್ಕ್ಸ್ ನನಗೆ ಗಣಿತಲ್ಲಿ ಅಂದರು. ಆಗ ಗೊತ್ತಾಯ್ತು ನನಗೆ ಯಾವ ವಿಷಯದಲ್ಲಿ ಫೇಲ್ ಆಗಿದ್ದೀನಿ ಅಂತ. ಅಲ್ಲಿ ತನಕ ಗೊತ್ತೂ ಇಲ್ಲ ನಾನು ಯಾವ ವಿಷಯದಲ್ಲಿ ಫೇಲ್ ಆಗಿದ್ದೀನಿ ಅಂತ. ಹೋದರು, ನಾಚಿಕೆ ಬರಲ್ಲ, ಇಷ್ಟು ಸುಲಭ ಪೇಪರ್ ಇದೆ, 30 ಮಾರ್ಕ್ ಬರೋಕ್ಕಾಗಿಲ್ಲ, ಹೋಗು, ಡೋಂಟ್ ಶೋ ಯುವರ್ ಫೇಸ್ ಟು ಮೀ, ಅಕ್ಟೋಬರ್ ಪರೀಕ್ಷೆ ಕೂತ್ಕೊ ಹೋಗೋಂದ್ರು. ಅವರೇ ನಾನು ಕರೆದದ್ದೊಳಗೆ. ಒಂದು ಮುಖ ತೋರಿಸ್ಬೇಡ ಅಂತ ಹೋಗೋದು ಹೆಂಗೆ, ನಾನು ಮುಖ ಇಲ್ಲದೆ. ಆದರೂ ಹೊರಗೆ ಹತ್ಕೊಂಬಂದೆ. ಮೇಷ್ಟ್ರು ಬೈದರು ಅಂತ ಹತ್ಕೊಂಬಂದೆ. ನಮ್ಮ ತಂದೆನ ಕರೆದ್ರು. ಆಗಿನ ಕಾಲದಲ್ಲಿ ಶಿಕ್ಷಕರು ಪಾಲಕರಿಗೂ ಬೈತಾಯಿದ್ರು, ಈಗ ಬೈಯೋ ಧೈರ್ಯ ಯಾರಿಗೂ ಇಲ್ಲ. ತಂದೆನ ಬೈದರು, ಏನ್ರಿ ಜವಾಬ್ದಾರಿ ಇಲ್ಲ ನಿಮಗೆ? ರಿಸಲ್ಟ್ ಬಂದಾಗ ಊರಲ್ಲಿ ಇರಬೇಕು, ಮನೆ ಕೀಲಿ ಹಾಕ್ಕೊಂಡು ಹೋಗಿದ್ದೀರಿ, ಹುಡುಗನ ಗತಿ ಏನಾಗ್ತದೆ ಅಂತೆಲ್ಲ ಬೈದ್ಬಿಟ್ಟು. ನೋಡಿ, SSLC ಬೋರ್ಡಿಂದ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಅದರ ಪ್ರಕಾರ ಅವನಿಗೆ ತೀರಾ ಕಮ್ಮಿಯಿಂದ 92 ಮಾರ್ಕ್ಸ್ ಸೋಷಿಯಲ್ ಸೈನ್ಸಲ್ಲಿ ಬಂದಿದೆ. ಗಣಿತಕ್ಕೆ 100ಕ್ಕೆ 100 ಬರಬೇಕು, ಅವನಿಗೆ 13 ಬಂದಿದೆ. ಏನು ತಪ್ಪಾಗ್ತದೆ ಗೊತ್ತಿಲ್ಲ. ಅದಕ್ಕೆ ರೀಟೋಟ್ಲಿಂಗ್ ಹಾಕಬೇಕು. ರಿಸಲ್ಟ್ ಬಂದು 5 ದಿವಸದೊಳಗೆ ರೀಟೋಟ್ಲಿಂಗ್ ಅಪ್ಲಿಕೇಶನ್ ಕಳಿಸ್ಬೇಕು. ₹5 ಕಟ್ಟಿ ಅದು ಅಪ್ಲಿಕೇಶನ್ ತುಂಬಿ ಕಳಿಸ್ಬೇಕಾಗತ್ತೆ. ಎಲ್ಲಿದ್ದೀರಿ ನೀವು? ನಿಮ್ಮ ಮನೆಗೆ ಹೋಗಿದ್ದೀನಿ 3 ದಿವಸ. ದಯವಿಟ್ಟು ಗಮನಿಸಿ ಸ್ನೇಹಿತರೆ ಇದನ್ನು. ನಿಮ್ಮ ಮನೆಗೆ 3 ದಿವಸ ಹೋಗಿದ್ದೀನಿ, ಮನೆ ಕೀಲಿ ಹಾಕಿದೆ, ಬೇಜವಾಬ್ದಾರಿ ಅನ್ನಿಸ್ತು. ಊರಲ್ಲಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಏನು ಮಾಡಿದೆ, 3ನೇ ದಿವಸ ಬಂದು ನಾನು ಪಾಲಕ ಅಂಥೇಳಿ ಅಪ್ಲಿಕೇಶನ್ ಫಾರ್ಮ್ ತುಂಬಿ ₹5 ಕಳಿಸಿದ್ದೀನಿ SSLC ಬೋರ್ಡಿಗೆ. ಇವನು ಕಾಳಜಿ ಮಾಡಿ, ಸೆನ್ಸಿಟಿವ್ ಹುಡುಗ ಏನಾರು ಮಾಡ್ಕೊಂಡು ನನ್ನ ಜೀವಕ್ಕೆ ಇವನು ಕಾಯ್ಕೊಳ್ಳಿ ಇವನ್ನ ಅಂಥೇಳಿ ಕಳಿಸಿದ್ರು. ನಾನು ಮನೆಗೆ ಬಂದೆ. ಐ ಕೆನಾಟ್ ಫಾರ್ಗೆಟ್ ದ ಡೇ. ಬರೆಯೋ ಸಾಧ್ಯವೇ ಇಲ್ಲ ನಾನು. 21 ಮೇ. ಮನೇಲಿ ಒಬ್ಬನೇ ಇದ್ದೀನಿ. ನಮ್ಮ ತಂದೆ ಹೊರಗೆ ಹೋಗಿದ್ದಾರೆ. ಮನೇಲಿ ಯಾರೂ ಇಲ್ಲ, ನಾನೊಬ್ಬನೇ. ಎದುರಿಗೆ ರೋಡು, ನಮ್ಮ ಮನೆ ಮುಂದೆ ಈ ಡಾಂಬರ್ ರೋಡ್ ಇತ್ತಲ್ಲ, ಟಾರ್ ರೋಡ್. ಬೇಸಿಗೆಯಲ್ಲಿ ಆ ಬಿಸಿಗೆ ಡಾಂಬರ್ ಕರಗುತ್ತೆ, ಮೃಗಜಲ ಕಾಣಿಸುತ್ತೆ ಮೇಲೆ. ರಸ್ತೆ ಕಾದು ಹಂಚಾದಂಗೆ ಆಗಿದೆ. ನಾನು ಮೇಷ್ಟ್ರು ಬರೋದು ಕಾಣಿಸ್ತು. ಏನು ಕಲ್ಪನೆ ಮಾಡ್ಕೋಬೇಕು. ಧಾರವಾಡ ಡ್ರೆಸ್, ಕಚ್ಚೆ ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೊಪ್ಪಿಗೆ, ಕನ್ನಡಕ, ಎಡಗೈಯಲ್ಲಿ ಧೋತ್ರ ಹಂಚು ಹಿಡ್ಕೊಂಡಿದ್ದಾರೆ, ಕಾಲಲ್ಲಿ ಬರಬಾರ್ದು ಅಂತ. ಬಲಗೈಯಲ್ಲಿ ಚಪ್ಪಲಿ ಹಿಡ್ಕೊಂಡಿದ್ದಾರೆ. ಹಿಂಗೆ ಕುಣ್ಕೊಂಡು ಬರ್ತಾ ಇದ್ದಾರೆ, ಬೆವರು ಸುರಿಸ್ತಾ ಇದ್ದಾರೆ. ನನ್ನ ಪ್ರೀತಿ ಟೀಚರಿಗೆ ಡಯಾಬಿಟಿಸ್ ಇದೆ.
ಬಲಗಾಲ್ ಹೆಬ್ಬೆಟ್ಟಿಗೆ ಗಾಯ ಮಾಡ್ಕೊಂಡಿದ್ದಾರೆ, ದಪ್ಪ ಊದ್ಕೊಂಡಿದೆ, ಅದು ಚಪ್ಪಲಿ ಉಂಗುಷ್ಟದಲ್ಲಿ ಬೆರಳು ಹೋಗ್ತಾ ಇಲ್ಲ, ಬೇಗ ಬೇಗ ನಡಿಬೇಕು ಅಂತಿರೋದ್ರಿಂದ ಬೇಡ ಚಪ್ಪಲಿಂದ ಕೈಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾದು ಹಂಚಿದಂಥ ರೋಡ್ನಲ್ಲಿ ಕಾಲಿಗೆಲ್ಲ ಗುಳ್ಳೆ ಆಗಿರ್ಬೇಕಲ್ಲ, ಎಲ್ಲಿ ಹೋಗ್ತಿದ್ದಾರೆ ನನ್ನ ಟೀಚರು ಬರಿಗಾಲಲ್ಲಿ ಅಂದ್ಕೊಂಡೆ. ನಮ್ಮ ಮನೆ ಕಡೆ ತೀರ್ಕೊಂಡ್ರು. ಹೊಸ್ತಿಲ್ ಹೊರಗೆ 2 ಚಪ್ಪಲಿ ಬಿಸಾಕ್ಬಿಟ್ಟು ಒಳಗಡೆ ಬಂದರು. ನೀವು ಕಲ್ಪನೆ ಮಾಡ್ಕೊಳ್ಳಿ, ನಾನು SSLC ಹುಡುಗ, ನನ್ನ ಅತ್ಯಂತ ಪ್ರೀತಿ ಟೀಚರ್ ಹೀಗೆ ಮಧ್ಯಾಹ್ನ ಹೇಳ್ದೆ ಬಂದುಬಿಟ್ರೆ ಏನು ಅನ್ನಿಸ್ತದೆ ನನಗೆ, ಏನು ಮಾಡಬೇಕು ಅಂತ ತೋಚಲಿಲ್ಲ, ಎದ್ದು ನಿಂತ್ಕೊಂಡ್ಬಿಟ್ಟೆ. ಪ್ಲೀಸ್ ಬಿಲೀವ್ ಮೀ, ಟೈಮ್ ಸ್ಟಾಪ್ಡ್. ಐ ಡೋಂಟ್ ನೋ ಹೌ ಮಚ್ ಇಟ್ ಹ್ಯಾಪನ್ಡ್. ಮೇಷ್ಟ್ರು ಒಳಗಡೆ ಬಂದವರು, ಎದ್ದು ನಿಂತಿದ್ದಲ್ಲ ನಾನು, ಒಂದು ಮಾತು ಆಡಲಿಲ್ಲ, ಸೀದಾ ನನ್ನ ಕಡೆ ಬಂದು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಬಿಕ್ಕಿ ಅಳೋಕ್ಕೆ ಶುರು ಮಾಡಿದರು. ಈವನ್ ಟುಡೇ ಐ ಗೆಟ್ ಗೂಸ್ ಬಂಪ್ಸ್ ಅಲ್ಲ ಥಿಂಕ್ ಆಫ್ ಇಟ್. ಬಿಕ್ಕಿ ಅಳೋಕ್ಕೆ ಶುರು ಮಾಡಿದರು. ಅದುವರೆಗೆ ನಾನು ಅಳೋ ಟೀಚರ್ನ ಕಂಡಿದ್ದಿಲ್ಲ, ನಾನು ಟೀಚರ್ ಅಳೋದು ಎಂದೂ ಕಂಡಿಲ್ಲ ನಾನು. ಯಾಕೆ ಅಳ್ತಾರೆ ಸರ್, ಯಾಕೆ ಅಳ್ತಾರೆ ಪಾಪ, ಅವ್ರಿಗೇನು ತೊಂದರೆ ಆಯ್ತೇನೋ. ನಾನು ಅಳೋಕ್ಕೆ ಶುರು ಮಾಡಿದೆ. 1-2 ನಿಮಿಷ ಆದ್ಮೇಲೆ ನಾನು ತಳ್ಳಿದರು. ಕೋಟ್ ಒಳಗೆ ಕೈ ಹಾಕಿ ಒಂದು ಕಾಗದ ತೆಗೆದು, ನೋಡೋ ಚಂಡಾಲ್ರು ಏನು ಮಾಡಿದ್ರು ನಿನ್ನ ಜೀವನಕ್ಕೆ ಅಂದರು. ನನ್ನ ಕಣ್ಣು ಮಂಜಾಗಿದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಆ ಮಂಜು ಗಣ್ಣಿನ ಮೂಲಕ ನೋಡಿದಾಗ ಇದು ಟೆಲಿಗ್ರಾಮ್ ಫ್ರಮ್ ದಿ SSLC ಬೋರ್ಡ್. ಕಣ್ಣು ಒರೆಸ್ಕೊಂಡು ನೋಡಿದಾಗ ಟೆಲಿಗ್ರಾಮ್ ಸೇಸ್, ರಿಸಲ್ಟ್ ಈಸ್ ಚೇಂಜ್ ಫ್ರಮ್ ಫೇಲ್ ಟು 8th ರ್ಯಾಂಕ್, ಸೆಂಡ್ ಕ್ಯುಮುಲೇಟಿವ್ ಕಾರ್ಡ್ ಫಾರ್ ಕರೆಕ್ಷನ್. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನನಗೆ ಆ ಕ್ಷಣಕ್ಕೆ ರ್ಯಾಂಕ್ ಬಂತು ಒಂದು ಸಂತೋಷ ಆಗಿರಲಿಲ್ಲ. ಮೇಷ್ಟ್ರು ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ, ಅಮೇಝಿಂಗ್. ನನ್ನ ಮೇಷ್ಟ್ರಿಗೆ ಅವ್ರ ಸ್ವಂತ ಮಗ ವಸಂತ್ 2 ವಿಷಯದಲ್ಲಿ ಫೇಲ್ ಆಗಿದ್ದಾನೆ. ಎದೆ ಮೇಲೆ ಕೈ ಇಟ್ಕೊಂಡು ನೋಡ್ಕೋಬೇಕು ನಾವು. ನನ್ನ ಸ್ವಂತ ಮಗ ಫೇಲ್ ಆದಾಗ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋತೀನಿ ನಾನು. ಬಿಡ್ರಿ, ನಮ್ಮ ಮನೆಯಲ್ಲೇ ಪ್ರಾಬ್ಲಮ್ ಇದೆ, ನಮ್ಮ ಹುಡುಗ ಫೇಲ್ ಆಗಿದ್ದಾನೆ, ಯಾರು ತೊಗೊಂಡು ಏನು ಮಾಡೋದು ಅನ್ನೋರೇ ಜಾಸ್ತಿ. ಅಂಥದ್ರೊಳಗೆ ಈ ಮೇಷ್ಟ್ರು, ಈ ಹುಡುಗ ಫೇಲ್ ಆಗೋ ಸಾಧ್ಯ ಇಲ್ಲ, ಇವನು ರ್ಯಾಂಕ್ ಬರಬೇಕು ಹುಡುಗ, ಇವನು ಅದೇಂಗೆ ಫೇಲ್ ಆದ ಅಂತ ಹೇಳಿ. ನಾನು ಯಾವಾಗಲೂ ಕೇಳೋದು ಶಿಕ್ಷಕರಿಗೆ, ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ಲಿ ಬರೆದಿರ್ತಾರೆ, ಹುಡುಗ ಫೇಲ್ ಆದರೆ ಮನೆಗೆ ಹೋಗಿ ನೋಡ್ಕೊಂಬನ್ನಿ ಅಂತ. ನಾನು ಮೇಷ್ಟ್ರು 3 ದಿವಸ ನಮ್ಮ ಮನೆಗೆ ಹೋಗಿದ್ದಾರೆ. ಬಿಡಬೇಕಾಗಿತ್ತು, ಜವಾಬ್ದಾರಿ ಇಲ್ಲ ಜನಕ್ಕೆ, ಹೋಗ್ಲಿಬಿಟ್ಟು ನಾನೇನು ಮಾಡಲಿ ಅನ್ಬೋದಾಗಿತ್ತು, ಅನ್ನಲಿಲ್ಲ. ಹುಡುಗನ ಜೀವನ ಹಾಳಾಗಿ ಹೋಗಬಾರ್ದು ಅಂತ ವಾಪಸ್ ಬಂದು ತಾನೇ 5 ರೂಪಾಯಿ ಕಟ್ಟಿ, ತಾವು ನೆನಪಿಡಬೇಕಾದ್ದು ಆಗಿನ ಕಾಲದಲ್ಲಿ 5 ರೂಪಾಯಿ ಬಹುದೊಡ್ಡ ಮೊತ್ತ, ಶಿಕ್ಷಕನಿಗೆ ದೊಡ್ಡ ಅಮೌಂಟ್. ಅದು ತಿಂಗಳ ಸಂಬಳನೇ 60-70 ರೂಪಾಯಿ ಇರಬೇಕು. 5 ರೂಪಾಯಿ ಕಟ್ಟಿ ತಾನೇ ಪಾಲಕ ಅಂತ ಸಹಿ ಮಾಡಿ ಕಳಿಸಿದ್ರಲ್ಲ. ಅಷ್ಟೇ ಅಲ್ಲ, ಟೆಲಿಗ್ರಾಮ್ ಬಂತಲ್ಲ ಸ್ಕೂಲಿಗೆ, ಒಂದು ಚೀಟಿ ಕಳಿಸ್ಬೋದು ಅಟೆಂಡರ್ ಮೂಲಕ, ಬಂದ್ಬಿಡೋ ನೀನು ರಿಸಲ್ಟ್ ಬಂದಿದೆ ಅಂತ. ಓಡಿ ಹೋಗ್ತಿದ್ದೆ ನಾನು, ನನ್ನ ಜೀವನ ತಾನೇ ಸಿಕ್ಕಾಕೊಂಡಿದ್ದು. ಆದರೆ ನನ್ನ ಮೇಷ್ಟ್ರಿಗೆ ಎಷ್ಟು ಖುಷಿ ಆಗಿರಬೇಕು, ನನ್ನ ಹುಡುಗ ಪಾಸ್ ಆದ್ನಲ್ಲ, ರ್ಯಾಂಕ್ ಬಂದಲ್ಲ ಅಂತ ಹೇಳಿ. ತನಗೆ ಗಾಯವನ್ನು ಮರೆತು, ಕಾಲಲ್ಲಿ ಗುಳ್ಳೆ ಆದರೂ ಅಡ್ಡಿ ಇಲ್ಲ ಅಂತ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡ್ಬಂದು ಬೆವರು ಸುರಿಸ್ಕೊಂಡು ಮನೆಗೆ ಬಂದು ಅಪ್ಕೊಂಡು ಹತ್ರಲ್ಲ. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಐ ಡಿಸೈಡೆಡ್ ಅಟ್ ದಟ್ ಟೈಮ್, ತೀರ್ಮಾನ ಮಾಡಿದ್ದು, ನಾನು ಏನೇ ಆದರೂ ನನ್ನ ಜೀವನದಲ್ಲಿ ಮೇಷ್ಟ್ರೇ ಆಗ್ತೀನಿ, ಇನ್ನೇನೂ ಆಗಲ್ಲ ಅಂತ. ನನಗೆ ಆಶ್ಚರ್ಯ ಅನಿಸುತ್ತೆ. ನಾನು ಒಳ್ಳೆ ಅಕಾಡೆಮಿಕ್ ಕರಿಯರ್ ಇತ್ತು, ಯಾವಾಗಲೂ ಹೆಂಗೋ ರ್ಯಾಂಕ್ ಬರ್ತಿತ್ತು, ಪ್ರತಿ ವರ್ಷ ಹೆಂಗೋ ಏನೋ ಬರ್ತಿತ್ತು. ಲಾಟ್ ಆಫ್ ಆಪ್ಷನ್ಸ್ ಹ್ಯಾಡ್. ನಾನು ಅಮೇರಿಕಾದಲ್ಲಿ ಸೆಟ್ಲ್ ಆಗಿಬಿಡ್ಬೋದಿತ್ತು. ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಿದ್ದೆ ನಾನು, ಯೂನಿವರ್ಸಿಟಿ ಆಫ್ ಟೆಕ್ಸಾಸಲ್ಲಿ ಮಾಡಿದ್ದು, ಟೋಕಿಯೋದಲ್ಲಿ ಪಾಠ ಮಾಡಿದ್ದು, ಅಲ್ಲೇ ಇರ್ಬೋದಾಗಿತ್ತು ನಾನು. ಆದರೆ ಯಾವುದೂ ಬೇಡ ಅನ್ನಿಸ್ತು, ಮಾಸ್ಟರ್ ಆಗಬೇಕು ಅಂತ ಮತ್ತೊಂದು ಏನಿಲ್ಲ. ಡಾಕ್ಟರ್ ರಾಜಾ ರಾಮಣ್ಣ ನನ್ನ PhD ಗೈಡ್ ಆಗಿದ್ದು, ಗ್ರೇಟ್ ಅಟಾಮಿಕ್ ಫಿಸಿಸಿಸ್ಟ್. ಅವ್ರು ನನ್ನ ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿ ಹೈದರಾಬಾದಿ ನ್ಯೂಕ್ಲಿಯರ್ ಫ್ಯೂಯಲ್ ಕಾಂಪ್ಲೆಕ್ಸ್ಗೆ ಅಪಾಯಿಂಟ್ ಮಾಡಿದ್ರು, ಹೆಡ್ ಅಂತ. ನನಗೆ ಹೇಳಿದರು, ಒನ್ ಡೇ ಯು ವಿಲ್ ಆಕ್ಯುಪೈ ಮೈ ಚೇರ್ ಆ್ಯಸ್ ದ ಚೇರ್ಮನ್ ಆಫ್ BRC ಅಂತ ಹೇಳಿದರು. ನಾನು ಹೋಗಲಿಲ್ಲ. ಬೈದರು, ನಿನಗೆ ಬುದ್ಧಿ ಇಲ್ಲ, ತಲೆ ಇಲ್ಲ ಅಂತ ಬೈದರು. ಬೈಸ್ಕೊಂಡೆ. ನಾನು ಪ್ರಿನ್ಸಿಪಾಲ್ ಆದಮೇಲೆ ಕರ್ಕೊಂಡು ಹೋಗಿದ್ದೆ ನಮ್ಮ ಕಾಲೇಜಿಗೆ ಅವ್ರನ್ನ. 10 ವರ್ಷ ಆದಮೇಲೆ ಮುಂದೆ ಪ್ರಿನ್ಸಿಪಾಲ್ ಆದಮೇಲೆ, ಯಂಗೆಸ್ಟ್ ಪ್ರಿನ್ಸಿಪಾಲ್ ನನ್ನ ಕಂಟ್ರಿಯಲ್ಲ, 28 ವರ್ಷಕ್ಕೆ ಪ್ರಿನ್ಸಿಪಾಲ್ ಆದವನು ನಾನು. ಕರ್ಕೊಂಡು ಹೋದೆ. ಸ್ಟೇಜ್ ಮೇಲೆ ಹೇಳಿದರು, ರಾಮಣ್ಣ, ನಾ ಹುಡುಗನ ಬಗ್ಗೆ ಭಾಳ ಕೋಪ ಆಯಿತು, ಇವನು BRC ಸೇರ್ಕೊಳ್ಳಿಲ್ಲ ಅಂತ ಕೋಪ ಆಯಿತು. ಬಟ್ ಐ ಆಮ್ ಹ್ಯಾಪಿ ದ್ಯಾಟ್ ಹಿ ಡಿಡ್ ನಾಟ್ ಜಾಯಿನ್. ಅಲ್ಲಿ BRC ಸೇರ್ಕೊಳ್ಳೋದು ಅವನೊಬ್ಬನೇ ಬೆಳೀತಿದ್ದ. ಈಗ 1000 ಮಕ್ಕಳಿಗೆ ಬೆಳೆಯೋಕ್ಕೆ ಅನುಕೂಲ ಆಗಿದೆ ಅವನಿಂದಾಗಿ ಅಂತ. ಅದು ನನ್ನ ಗ್ರ್ಯಾಟಿಫಿಕೇಷನ್. ನನಗೆ ಶಿಕ್ಷಕ ವೃತ್ತಿಯಿಂದ ಎಷ್ಟು ಸಿಕ್ಕಿದೆ ಅನ್ನೋದನ್ನು ನಾನು ಅಳಿಯೋಕ್ಕೆ ಸಾಧ್ಯ ಇಲ್ಲ. ನಾನು ಮೇಷ್ಟ್ರು ನೆನೆಸ್ಕೊಂಡಾಗ ಅಪ್ಕೊಂಡು ಹತ್ರಲ್ಲ, ಅವಾಗ ತೀರ್ಮಾನ ಮಾಡಿದ್ದು 2 ತೀರ್ಮಾನ ಮಾಡಿದೆ. ಒಂದು, ಏನೇ ಆದರೂ ನಾನು ಟೀಚರೇ ಆಗಬೇಕು ಅಂತ ಒಂದು. ಇನ್ನೊಂದು, ನನ್ನ ಮೇಷ್ಟ್ರು ನನಗೇನು ಪ್ರೀತಿ ಕೊಟ್ಟರೋ ಅದ್ರ ಅರ್ಧ ಆದರೂ ನನ್ನ ಮಕ್ಕಳಿಗೆ ನಾನು ಕೊಡೋಕ್ಕಾದರೆ
ನನ್ನ ಜೀವನ ಸಾರ್ಥಕ ಅನ್ನಿಸ್ಬಿಡ್ತು. ಇನ್ನೊಂದು ಹಿಂದೆ ಅನಿಸಿದ್ದು, ನಮ್ಮಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ ನಮಗಿನ್ನ, ಇನ್ನೊಂದು ಜನ್ಮ ಅಂತ ಇರೋದಾದರೆ ನಾನು ಮತ್ತೆ ಮೇಷ್ಟ್ರಾಗೇ ಹುಟ್ಟಿ ಬರಬೇಕು ಅಂತ. ಮತ್ತೊಂದೇನಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಮ್ಮ ಮಕ್ಕಳು ಬಹಳ ಅಲ್ಪತೃಪ್ತರಿದ್ದಾರೆ. ಅಂಡರ್ ಎಸ್ಟಿಮೇಟ್ ಮಾಡಿದ್ದೀವಿ ಅವ್ರನ್ನೆಲ್ಲ ನಾವು. ನಮ್ಮಿಂದ ಏನೂ ಅಪೇಕ್ಷೆ ಮಾಡಲ್ಲ ಸರ್. ಮಕ್ಕಳು ಏನು ಅಪೇಕ್ಷೆ ಮಾಡ್ತಾರೆ? ಒಂದು ಚೂರು ಪ್ರಾಮಾಣಿಕತೆ, ಒಂದು ಚೂರು ತಯಾರಿ ಮಾಡ್ಕೊಂಡು ಹೋಗ್ಬೇಕು ಕ್ಲಾಸಿಗೆ. ಗೊತ್ತಿರೋ ವಿಷಯವನ್ನು ಹಗುರಾಗಿ ಅರ್ಥ ಆಗೋ ಹಾಗೆ ಪಾಠ ಮಾಡಿದ್ರೆ ಸಾಕು, ಮಕ್ಕಳು ನಿಮ್ಮನ್ನು ದೇವರು ಅಂತಾರೆ ಅಲ್ವಾ. ನಾನು ಯಾವಾಗಲೂ ಟೀಚರ್ ಕೇಳೋದು, ದೇವರಾಗೋ ಸಾಧ್ಯತೆ ಇದ್ದಾಗ ಮನುಷ್ಯರಾಗಿ ಯಾಕೆ ಉಳ್ಕೊಂಡಿದ್ದೀರಿ? ದೇವರಾಗೋ ಸಾಧ್ಯತೆ ಇದ್ದಾಗ ಮನುಷ್ಯರಾಗಿ ಯಾಕೆ ಉಳ್ಕೊಂಡಿದ್ದೀರಿ? ದೇವರಾಗೋದು ಭಾಳ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ನೀವು ಓದೋದನ್ನು ಚೆನ್ನಾಗಿ ಓದ್ಕೊಂಡು ಹೋಗಿ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಪಾಠ ಮಾಡಿ ಒಂಚೂರು ಪ್ರೀತಿ ತೋರಿಸಿ ಸಾಕು, ಇನ್ನೇನು ಬೇಕಾಗಿಲ್ಲ. ಒಂದು 5-6 ವರ್ಷದ ಹಿಂದೆ ನಾನು ಪ್ರತಿ ವರ್ಷ ಹೋಗ್ತೀನಿ ಅಮೆರಿಕಕ್ಕೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಬರ್ಕ್ಲಿ, ಒನ್ ಆಫ್ ದಿ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸ್ ಇನ್ ದ ವರ್ಲ್ಡ್. ಅಲ್ಲೊಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಲೆಕ್ಚರ್ ಇತ್ತು. ಲೆಕ್ಚರ್ ಮುಗಿಸಿ ಹೊರಗೆ ಬಂದಾಗ ಎದುರಿಗೊಬ್ಬ ಹೆಣ್ಮಗಳು ಕೂತಿದ್ದು. ಮುಖ ಸ್ವಲ್ಪ ಪರಿಚಯ ಅಂತ ಅನ್ನಿಸ್ತು. ಆಕೆ ಎದ್ದು ಬಂದು, ನಮಸ್ಕಾರ ಸರ್ ಅಂದ್ಲು. ಅಮೇರಿಕಾದಲ್ಲಿ ಕನ್ನಡದಲ್ಲಿ ನಮಸ್ಕಾರ ಅಂದರೆ ಭಾಳ ಖುಷಿಯಾಗುತ್ತೆ. ಕ್ಯಾಲಿಫೋರ್ನಿಯಾದಲ್ಲಿ ಎಲ್ಲರೂ ನಮಸ್ಕಾರ ಅಂತಾರೆ. ತುಂಬ ಜನ ಇದ್ದಾರೆ. ಸ್ಯಾನ್ ಹೋಸೆಯಲ್ಲಿ ಅಮೇರಿಕನ್ಸೇ ಹುಡುಕಾಡ್ಬೇಕು ನಾವು ಎಲ್ಲಿದ್ದಾರೆ ಅಂತ ಹಂಗಾಗ್ಬಿಟ್ಟಿದೆ. ಆದರೆ ಒಂದಕ್ಕೆ ನಮಸ್ಕಾರ ಸರ್ ಅಂದು ಭಾಳ ಖುಷಿ ಆಗಿಬಿಡುತ್ತೆ ನನಗೆ. ಸರ್ ನಾನು ಪ್ರೇಮ ಸರ್ ಅಂತ ನಮಸ್ಕಾರ ಮಾಡಿದ್ದೆ. ಪ್ರೇಮ ಈಸ್ ಎ ಕಾಮನ್ ನೇಮ್. ಯಾವ ಪ್ರೇಮ? ಯಾವ ಬ್ಯಾಚು? ಇದು ಸ್ಟ್ಯಾಂಡರ್ಡ್ ಪ್ರಶ್ನೆ ನಾವು ಮೇಸ್ಟ್ರುಗಳಿಗೆ ಕೇಳೋದು. ಯಾವ ಬ್ಯಾಚು ಅಂದರೆ 92, 93, 94, 95 ಅಂತಲ್ಲ. ನಮ್ಮ ಮೇಸ್ಟ್ರುಗಳಿಗೆ ಇಬ್ಬರು ನೆನಪಿರ್ತಾರೆ. ಕ್ಲಾಸಲ್ಲಿ ಅತಿ ಬುದ್ಧಿವಂತರು, ಅತಿ ಉಡಾಳ್ರು, ಇಬ್ಬರು ನೆನಪಿರ್ತಾರೆ. ನೀ ಯಾವ ಬ್ಯಾಚ್ ಒಂದು ನಿನ್ನ ಜೊತೆಗೆ ಯಾರಿದ್ರು ಅಂತ ರೆಫರೆನ್ಸ್ ಪಾಯಿಂಟ್ ಬೇಕಷ್ಟೇ ನಮಗೆ. ಆಕೆ ಸರ್ ಸುಮಾ ಸರ್, ಗೊತ್ತಾಯ್ತು ಬಿಡು ಒಂದೆ. ಸುಮಾ ಪ್ರೇಮ ಇಬ್ಬರು ಐಡೆಂಟಿಕಲ್ ಟ್ವಿನ್ಸ್. ಅವರು 3 ವರ್ಷ ಕಾಡಿದ್ದಾರೆ ನನಗೆ. ಸುಮಾ ಯಾರು ಪ್ರೇಮ ಯಾರು ಗೊತ್ತಾಗ್ತಿದ್ದಿಲ್ಲ. ಆದರೆ ಪ್ರೇಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವಾಗಲೂ ರ್ಯಾಂಕ್ ಬರೋದು, ಸುಮಾ ಸ್ವಲ್ಪ ಕಷ್ಟಪಟ್ಟು ಫಸ್ಟ್ ಕ್ಲಾಸ್ ಬರ್ತಿದ್ಲು. ಈ ಹುಡುಗಿ ಪ್ರೇಮ, ಏನು ಮಾಡ್ತೀನಿ ನೀನು ಇಲ್ಲಿ ಎಂದೆ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಲು. ಇಲ್ಲ ನಾನು ಬೇರೆ ಕೈ ಹಿಡಿದು ಎಳ್ಕೊಂಡು ಹೋದ್ಲು ವರ್ಚುವಲಿ ನಾನು. ಎಲ್ಲಿ? ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ. ನನ್ನ ಸಬ್ಜೆಕ್ಟ್ ಅದು. ನಾನು ಆ ವಿಷಯದಲ್ಲಿ ಆ ಯೂನಿವರ್ಸಿಟಿಯಲ್ಲಿ ರಿಸರ್ಚು ಮಾಡಿಲ್ಲ, ಪಾಠ ಮಾಡಿಲ್ಲ, ಕಲಿತೂ ಇಲ್ಲ. ಅಲ್ಲಿ ಹೋದಾಗ ಸ್ಟಾಫ್ ಲೌಂಜಲ್ಲಿ ಸುಮಾರು ಒಂದು 40-45 ಜನ ಪ್ರೊಫೆಸರ್ಸ್ ಇದ್ದಾರೆ. ಅವ್ರು ಡಿಫರೆಂಟ್ ನ್ಯಾಷನಾಲಿಟೀಸ್. ಆಕೆ ಹೇಳಿ ಬಂದಿದ್ಲು ಅನಿಸುತ್ತೆ, ಕೂತಿದ್ದಾರೆ ಅವರು. ಏಕೆ ಕರ್ಕೊಂಡು ಹೋಗಿ ಹೇಳ್ತಾಳೆ, ಐ ವಾಸ್ ಟೆಲಿಂಗ್ ಯು ಅಬೌಟ್ ಮೈ ಟೀಚರ್, ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹೀ ಈಸ್ ಮೈ ಟೀಚರ್. ಅಳು ಬಂದುಬಿಡ್ತೀರಿ ನನಗೆ. ಆಕೆ ಏನು ಮಾಡಿದ್ದೀನಿ ನಾನು? ಏನು ಮಾಡಿಲ್ಲ ಅಂತ ಆಕೆ ಹೇಳಿದ್ಲು. ನೆನಪಿದೆಯಾ ಸರ್ ನಿಮಗೆ? ಒಂದು ದಿವಸ ಸ್ಟೆಪ್ಸ್ ಹಿಡಿದು ಬರ್ತಾ ಇದ್ರಿ ನೀವು, ನಾನು ನಿಂತಿದ್ದೆ. ವಾಯ್ ಪ್ರೇಮ ಲುಕಿಂಗ್ ಡಲ್ ಅಂತ ಕೇಳಿದ್ರಿ. ನಾನು ಹೇಳಿದೆ, ಸರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಸರ್ ಅಂದೆ. ಕಮ್ ಕರ್ಕೊಂಡು ಹೋದ್ರಿ ನಿಮ್ಮ ಚೇಂಬರಿಗೆ ಕರ್ಕೊಂಡು ಹೋಗಿ ಆ ಕಾಫಿ ಕಪ್ಪು ಎಕ್ಸಾಂಪಲ್ ಇಟ್ಕೊಂಡು, ಥರ್ಮಾಸ್ ಫ್ಲಾಸ್ಕ್ ಇಟ್ಕೊಂಡು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರಿ. ನಾನು ಐ ಸ್ಟಾರ್ಟೆಡ್ ಲವಿಂಗ್ ಕೆಮಿಸ್ಟ್ರಿ ಸರ್. ಮುಂದೆ MSc ಮಾಡಿಕೊಂಡೆ. ಪರ್ಡಿ ಯೂನಿವರ್ಸಿಟಿಯಲ್ಲಿ PhD ಮಾಡಿದೆ. ಐ ಆಮ್ ಮ್ಯಾರಿಡ್ ಟು ಎ ಪರ್ಸನ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಐ ಆಮ್ ವರ್ಕಿಂಗ್ ಇನ್ ದ ಫ್ಯಾಕಲ್ಟಿ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಹಿಯರ್ ಸರ್ ಅಂದ್ಬಿಟ್ಟು, ನೆನಪಿದೆಯಾ ಸರ್ ಅದು ಅಂದು. ಇಲ್ಲ ಅಂದೆ. ಈಗ ದಿನಕ್ಕೆ 10 ಸಲ ಮೇಲೆ ಹೋಗಿ ಕೇಳಿದು ಬಂದು ಮಾಡ್ತೇನೆ ನಾನು. ಪ್ರತಿ ಸಲ ಯಾವುದೋ ಹುಡುಗಿ ಸಿಕ್ಕಿರ್ತಾರೆ. ನಾನು ಮಾತಾಡಿದ್ದೀನಿ. ಆಕೆ ಹೇಳಿದೆ, ಐ ಆಮ್ ಗ್ರೇಟ್ಫುಲ್ ಟು ಯು ಪ್ರೇಮ ಫಾರ್ ಒನ್ ಥಿಂಗ್. ಯಾಕಂದರೆ ದ 10 minutes ಐ ಸ್ಪೆಂಟ್ ವಿತ್ ಯು ಟಾಕಿಂಗ್ ಅಬೌಟ್ ಥರ್ಮೋಡೈನಮಿಕ್ಸ್ ಕ್ಯಾನ್ ಬ್ರಿಂಗ್ ಇಟ್ ಟು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ. ಐ ಕ್ಯಾನ್ ಸ್ಪೆಂಡ್ ಮೈ ಲೈಫ್ ಫಾರ್ ಎ ಸ್ಟೂಡೆಂಟ್. ಇಸ್ ಇಟ್ ನಾಟ್ ರೈಟ್? 10 ನಿಮಿಷ ನಾನು ಹೇಳಿದ್ದು ಆ ಮಗುಗೆ ಅದು ಆಗಿರಬೇಕಾದ್ರೆ ನನಗನ್ನಿಸ್ತು, ಮಕ್ಕಳು ನಮ್ಮಿಂದ ಏನೂ ಅಪೇಕ್ಷೆ ಮಾಡಲ್ಲ. ಆದರೆ ಅಷ್ಟು ಕೊಡೋ ಪೇಷನ್ಸ್ ನಮಗಿರಬೇಕು, ಆ ಪ್ರೀತಿ ನಮಗಿರಬೇಕು. ಆದ್ದರಿಂದ ಶಿಕ್ಷಕ ಯಾಕಾದ್ರಿ ಅಂತ ಕೇಳಿದರು. ತುಂಬ ಸ್ವಾರ್ಥದಿಂದನೇ ನಾನು ಶಿಕ್ಷಕ ಆದದ್ದು. ಯಾಕಂದರೆ ಅದು ಕೊಡುವಷ್ಟು ಸಂತೋಷ ನನಗೇನು ಯಾವ ಪ್ರೊಫೆಷನ್ನು ಕೊಡ್ತದೆ ಅಂತ ಅನ್ನಿಸ್ಲಿಲ್ಲ. ಪೀಟರ್ ಡ್ರಕ್ಕರ್ ನನ್ನ ಗುರು ಆಗಿದ್ದವರು ಇಂಗ್ಲೆಂಡಲ್ಲಿ, ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್, ಮ್ಯಾನೇಜ್ಮೆಂಟ್ ಗುರು. ಅವ್ರು ಹೇಳೋರು, ದ ಬಿಗ್ಗೆಸ್ಟ್ ಬೆನಿಫಿಷಿಯರಿ ಇನ್ ಎ ಕ್ಲಾಸ್ ಈಸ್ ದ ಟೀಚರ್, ನಾಟ್ ದ ಸ್ಟೂಡೆಂಟ್. ಹೆಚ್ಚಿ ಲಾಭ ಆಗೋದು ಎಲ್ಲಿ ತರಗತಿಯಲ್ಲಿ? ಮೇಷ್ಟ್ರಿಗೆ, ಹುಡುಗರಿಗೆಲ್ಲ. ಯಾಕಂದ್ರೆ ನೀನು 40 ಜನ ಮಕ್ಕಳಿದ್ದಾರೆ ನಿಮ್ಮ ಕ್ಲಾಸಲ್ಲಿ, ನೀನು 40 ಜನಕ್ಕೆ ಹೇಳ್ತಾ ಇದ್ದೀಯಾ ಅಲ್ವಾ? ಆದರೆ 40 ಜನ ನಿನಗೆ ಕಲಿಸ್ತಾ ಇದ್ದಾರೆ. ಆದ್ದರಿಂದ ಯು ಲರ್ನ್ 40 times more than what you can give. ಅಂಥ ವಿಷಯ, ಅಂಥ ಪ್ರೀತಿ ಇರುವಂಥ ಸಬ್ಜೆಕ್ಟ್ ನಮ್ಮ ಮೇಷ್ಟ್ರಿಗಿರಿ ಇದೆಯಲ್ಲ. ಟ್ರೈನರ್ ಯಾಕಾದ್ರಿ ಅಂತ ಕೇಳಿದರು. ಟ್ರೈನರ್ ಆದದ್ದು ಉದ್ದೇಶನೇ, ಮೇಷ್ಟ್ರ್ ಈಸ್ ಅ ಟ್ರೈನರ್, ಟೀಚರ್ ಈಸ್ ಅ ಟ್ರೈನರ್ ಅಲ್ವಾ? ನಾನು ಬರೀ ಕೆಮಿಸ್ಟ್ರಿ ಪಾಠ ಮಾಡಿ ಮನೆಗೆ ಹೋಗ್ತೀನಿ ಅಂದರೆ ಆಗಲ್ಲ. ಅದು
ಆ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಏನು ಆಸಕ್ತಿ ಇದೆ ಅಂತ ನೋಡಬೇಕು, ಅದನ್ನು ಬೆಳೆಸೋ ಪ್ರಯತ್ನ ಮಾಡಬೇಕು, ಆ ಮನಸ್ಸಿಗೆ ಪ್ರೇರಕ ಆಗುವಂಥ ಒಂದೆರಡು ಮಾತು ಹೇಳಬೇಕು. ಈ ಮೋಟಿವೇಶ್ನಲ್ ಸ್ಪೀಕರ್ ಅಂತಾರೆ, ಅರ್ಥವೇ ಆಗಲ್ಲಪ್ಪ ನನಗೆ. ಅದು ಏನು ಮೋಟಿವೇಶ್ನಲ್ ಸ್ಪೀಕರು ಏನು ನನಗೆ ಅರ್ಥವೇ ಆಗಲ್ಲ, ನಿಜವಾಗ್ಲೂ ಅರ್ಥ ಆಗಲ್ಲ. ನಾನು ಕರೀತಾರೆ ಮೋಟಿವೇಶ್ನಲ್ ಸ್ಪೀಕರ್ ಅಂತ, ನಾನು ಅಲ್ಲೋ ಮರಾಯ, ನಾನು ಮೋಟಿವೇಶ್ನಲ್ ಸ್ಪೀಕರ್ ಅಲ್ಲ. ನಾನು ಐ ವಾಂಟ್ ಟು ಮೋಟಿವೇಟ್ ಮೈ ಸೆಲ್ಫ್, ಐ ಡೋಂಟ್ ವಾಂಟ್ ಟು ಮೋಟಿವೇಟ್ ಎನಿಬಡಿ. ಒಂದು ಸರ್ಕಸ್ ಇತ್ತಂತೆ ಊರಲ್ಲಿ, ದೊಡ್ಡ ಸರ್ಕಸ್. ಅಲ್ಲಿ ಭಾರಿ ಆನೆ ಕುದುರೆ ಎಲ್ಲ ಬರ್ತಿತ್ತಲ್ಲ ಮೊದಲೆಲ್ಲ, ಭಾಳ ದೊಡ್ಡ ಸರ್ಕಸ್ಸು. ಅಲ್ಲೊಬ್ಬ ಮನಃಶಾಸ್ತ್ರಜ್ಞ ಇದ್ದ ಊರಲ್ಲಿ, ಸೈಕಾಲಜಿಸ್ಟ್, ಕೌನ್ಸಿಲಿಂಗ್ ಮಾಡೋನು. ಯಾರ ಡಿಪ್ರೆಷನ್ ಆದರೆ ಬರೋದು. ಒಂದು ದಿವಸ ಇವನು ಸರ್ಕಸ್ ನೋಡೋಕೆ ಹೋದ. ಆ ಜೋಕರ್ ಇದ್ದ ಅಲ್ಲಿ ಸರ್ಕಸ್ಸಲ್ಲಿ, ಅವನು ಏನು ಹಾರಾಡೋದು, ಕುಣಿದು ಜೋಕ್ ಮಾಡ್ತಿದ್ದ. ಎಲ್ಲರೂ ಹೊಟ್ಟೆ ಹಿಡ್ಕೊಂಡು ಹೋ ನಗಬೇಕು, ಅಷ್ಟು ನಗ್ತಿದ್ರು. ಹೊರಗೆ ಬಂದಾಗ ಒಂಥರ ಆರಾಮ ಅನಿಸೋದು. ಅವನೇನು ಮಾಡಿದ ಸೈಕಾಲಜಿಸ್ಟು, ಯಾರಾದರೂ ಡಿಪ್ರೆಷನ್ ಪೇಷಂಟ್ ಬಂದರೆ ಒಂದು ಕೆಲಸ ಮಾಡಿ, ಸರ್ಕಸ್ಗೆ ಹೋಗಿ ಬನ್ನಿ, ಆ ಜೋಕರ್ ನೋಡ್ಕೊಂಬನ್ನಿ, ಭಾಳ ಚೆನ್ನಾಗಿದೆ, ಜೋಕರ್ ತುಂಬ ಉತ್ಸಾಹ ಕೊಡ್ತಾನೆ ನಿಮಗೆಲ್ಲ ಅಂಥೇಳಿ. ಬಂದವರಿಗೆಲ್ಲ ಸರ್ಕಸ್ಗೆ ಹೋಗು ಅಂತಿದ್ದಂತೆ ಇವನು. ಒಂದು ದಿವಸ ಪೇಷಂಟ್ ಬಂದ ಒಬ್ಬನು, ಇವನು ಅವನಿಗೆ ಹೇಳ್ತಾರೆ, ನೋಡಪ್ಪ ಒಂದು ಕೆಲಸ ಮಾಡು, ನಿನಗೆ ಮೋಟಿವೇಶನ್ ಬೇಕಲ್ಲ, ಈ ಸರ್ಕಸ್ಗೆ ಹೋಗು, ಆ ಜೋಕರ್ ನೋಡ್ಕೊಂಬ. ನನಗೆ ಆಗೋಲ್ಲ ಸರ್ ಅಂದವನು. ಯಾಕೆ? ನಾನೇ ಜೋಕರು ಸರ್, ಸರ್ಕಸಲ್ಲಿ ನಾನೇ ಜೋಕರು, ಜನ ನಗಿಸ್ತಿರ್ಬಿಟ್ಟು ನಾನು ನಗಬೇಕಲ್ಲ ಒಳಗಡೆ. ಆದ್ದರಿಂದ ಟೀಚರ್ ಆಗಿರೋದು ನಾನು, ಟ್ರೈನರ್ ಆಗಿರೋದು ಕಾರಣ ಇಷ್ಟೇ, ಐ ವಾಂಟ್ ಟು ಮೋಟಿವೇಟ್ ಮೈ ಸೆಲ್ಫ್. ಒಂದು ಮಾತು ನಾನು ಕಲ್ತ್ಕೊಂಡಿದ್ದು, ಲೈಫ್ ಈಸ್ ಬ್ಯೂಟಿಫುಲ್. ನಾನು ಇದುವರೆಗೂ ಒಂದೇ ಒಂದು ಕ್ಷಣ ಜೀವನದ ಬಗ್ಗೆ ಕೊರಗು ಬಂದಿಲ್ಲ, ಬರೋದಿಲ್ಲ, ಗ್ಯಾರಂಟಿ ಬರೋದು. ನಿಮ್ಮ ಜೀವನ ಚೆನ್ನಾಗಿರಬೇಕೋ ಚೆನ್ನಾಗಿರಬಾರ್ದು ತೀರ್ಮಾನ ಮಾಡೋರು ನೀವೇ, ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಊರಲ್ಲಿ ಕಸದ ಗುಂಡಿ ಇದೆ, ಗುಲಾಬಿ ತೋಟ ಇದೆ, ಎರಡೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಇವಾಗ ಕೊಳಕ್ನ ಆರ್ತದೆ ಅಂತ ನಿಂತ್ಕೋತೀರಿ? ಎದ್ದು ಹೋಗ್ರಿ ಆ ಕಡೆ ಗುಲಾಬಿ ತೋಟಕ್ಕೆ, ಇದೆಯಲ್ಲ ಅದು ಆರಿಸ್ಕೊಳ್ಳಿ, ನಿಮ್ಮ ಲೈಫನ್ನು ಬೊಕ್ಕೆ ಮಾಡ್ಕೊಳ್ಳಿ, ಬ್ಯೂಟಿಫುಲ್ ಚಾನ್ಸ್ ಇದೆ ಅಲ್ವಾ? ನಾನು ಯಾಕೆ ತಿರ್ಗಾ ಮರ್ಗ ಮತ್ತೊಬ್ಬರ ಬಗ್ಗೆ ಮಾತಾಡ್ದು, ಆಕೆ ಯಾಕೆ ಹಿಂಗೆ ಮಾಡಿದ್ಲು? ಎಲ್ಲ ಜಗತ್ತಿನ ಭಾರ ನಿಮ್ಮ ತಲೆ ಮೇಲೆ ಇದ್ದಂಗೆ. ಅವ್ರು ಯಾಕೆ ಹಿಂಗೆ ಮಾಡಿದರು? ನಮ್ಮ ಅಜ್ಜ ಹೇಳೋನು, ಮತ್ತೆ ಅದೇ ನಮ್ಮ ಅಜ್ಜನಿಗೆ ಬರ್ಬೇಕು, ನಾನು ಸರ್ವಜ್ಞ ನಮ್ಮ ಅಜ್ಜ ನನಗೆ. ಅವ್ನು ಹೇಳೋನು, ಬದುಕಿದ್ರೆ ಜೇನು ಹುಳ್ದಂಗೆ ಬದುಕೋ. ಎಂಥ ದೊಡ್ಡ ಮಾತದು. ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕು. ಕಾಡಲ್ಲಿ ಜೇನು ಹುಳ 16 ಮೈಲಿ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ? ಹೂವೇ ಹುಡ್ಕೊಂಡು ಹೋಗುತ್ತೆ. ಹೂವಿನ ಬಣ್ಣ ಕಿತ್ಕೊಳ್ಳಲ್ಲ, ಅದ್ರ ಸೌಂದರ್ಯ ಕಿತ್ಕೊಳ್ಳಲ್ಲ, ಅದರ ಮಧುರತೆ ಕಿತ್ಕೊಳ್ಳಲ್ಲ, ಅದ್ರ ಸಾಫ್ಟ್ನೆಸ್ ಅದು ಕಿತ್ಕೊಳ್ಳಲ್ಲ. ಒಳಗಡೆ ಹೋಗಿ ಒಂದು ಹನಿ ರಸ ತೊಗೊಂಬರುತ್ತೆ, ತನಗೆ ಮತ್ತೊಬ್ಬರಿಗೆ ಕೊಟ್ಟು ಹೋಗುತ್ತಲ್ಲ. ದಾರಿಯಲ್ಲಿ ಒಂದು ಸತ್ತು ಎಮ್ಮೆ ಬಿದ್ದಿದೆ, ಕೊಳತ್ ನಾರ್ತಾ ಇದೆ, ಅದ್ರ ಹತ್ರ ಹೋಗಲ್ಲ ಜೇನು ಹುಳ. ನಾಟ್ ಮೈ ಡಿಪಾರ್ಟ್ಮೆಂಟ್ ಅನ್ನತ್ತೆ ಅದು. ನೊಣ ಏನು ಮಾಡ್ತದೆ? ಹೂವಿನ ಹತ್ರ ಹೋಗಲ್ಲ, ಸತ್ತ ಎಮ್ಮೆ ಹತ್ರನೇ ಹೋಗುತ್ತೆ. ಚಾಯ್ಸ್ ಈಸ್ ಮೈನ್. ಜಗತ್ತಲ್ಲಿ 108 ಕೊಳಕಿದೆ. ಜನ ಹೇಳ್ತಾರೆ ಜಗತ್ತು ಕೆಟ್ಟು ಹೋಗಿದೆ, ಯಾರು ನಂಬೇಡ್ರಿ ಅವ್ರು, ಯಾರು ಸುಳ್ಳು ಹೇಳ್ತಾರೋ, ನೋಡಿಲ್ಲ ಸರಿಯಾಗಿ ಅವ್ರು. ಜಗತ್ತು ತುಂಬ ಚೆನ್ನಾಗಿದೆ. ಇವತ್ತಿಗೂ ಕೂಡ 85% ಜನ ಒಳ್ಳೆಯವರಿದ್ದಾರೆ, 15% ಜನ ಗದ್ದಲ ಮಾಡ್ತಾರೆ. ಅವ್ರು ಎಷ್ಟು ಗದ್ದಲ ಮಾಡ್ತಾರೆ 85 ಜನ ಕಾಣಿಸೋಲ್ಲ ಅಷ್ಟೇ. ಅವ್ರು ಬಿಟ್ಬಿಡಿ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಅವು 15%. ನಿಜವಾಗ್ಲೂ ಬೇಸಿಕ್ ನೇಚರ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಬೀಯಿಂಗ್ ಗುಡ್. ದಯವಿಟ್ಟು ನಂಬಿ ಅದನ್ನು. ಒಂದು ಘಟನೆ ಹೇಳಿ ಮಾತು ಮುಗಿಸ್ತೀನಿ ನಾನು. ನನಗದ್ರ ಖಂಡಿತ ನಂಬಿಕೆ ಇದೆ. ನೀವು ನಿಜವಾಗ್ಲೂ ಯಾರಿಗಾದರೂ ಒಳ್ಳೇದು ಮಾಡಬೇಕು ಅಂದರೆ, ಇವತ್ತು ಕ್ಲಾಸಿಕ್ ಎಕ್ಸಾಂಪಲ್ ಅಲ್ವಾ? ಪೃಥ್ವಿ ಈಸ್ ಹಿಯರ್, ಮೇಡಮ್ ಈಸ್ ದೇರ್, ಡೋಂಟ್ ಯು ಥಿಂಕ್ ಸೋ ಮೆನಿ ಪೀಪಲ್ ಸ್ಟ್ಯಾಂಡ್ ಬಿಹೈಂಡ್ ಯು? ನಾನು ಅಂದ್ಕೊಂಡು ಜಗತ್ತಲ್ಲಿ ಯಾರು ಸಹಾಯ ಮಾಡು ಅನ್ಬೇಡಿ, ಖಂಡಿತ 100 ಜನ ಬರ್ತಾರೆ ಸಹಾಯ ಬೇಕು ಅಂದಾಗ. ನಾನು ಕೇಳಬೇಕಷ್ಟೇ. ಒಂದು ಸಲ ನಾನು ಬಾದಾಮಿಗೆ ಹೋಗಿದ್ದೆ. ಬಾದಾಮಿಯಿಂದ ಬೆಳಗಾಂಗೆ ಹೋಗಬೇಕು, ಕಾರಲ್ಲಿ ಹೋಗ್ತಾಯಿದ್ದೆ. ಬಾದಾಮಿ ದಾಟಿ ಸ್ವಲ್ಪ ಮುಂದೆ ಬಂದೆ, ನೋಡಿದೆ ಕಾರಲ್ಲಿ ಕುಡಿಯೋ ನೀರಿಲ್ಲ. ತುಂಬ 2-3 ತಾಸು ಹಾದಿ. ಅವನು ಡ್ರೈವರ್ ಹೇಳಿದ್ರು, ನಿಲ್ಸಪ್ಪ ಸ್ವಲ್ಪ ಅಲ್ಲಿ ಹೋಟೆಲ್ ಕಂಡ್ರೆ ಒಂದಿಷ್ಟು ನೀರಿನ ಬಾಟ್ಲಿ ತಗೋತೀನಿ ಅಂತ. ನಿಲ್ಲಿಸಿದ ಅವನು. ಒಳಗಡೆ ಹೋಗಿ 1-2 ಜ್ಯೂಸ್ ಬಾಟ್ಲು 1-2 ನೀರಿನ ಬಾಟ್ಲು ತಂದು ಕಾರಲ್ಲಿ ಇಟ್ಕೋಬೇಕು ಅಂತ ಬರ್ತಾಯಿದ್ದೆ. ಅಲ್ಲಿ ನೋಡ್ತೀನಿ, ರಸ್ತೆ ಪಕ್ಕ 3 ಜನ ನಿಂತಿದ್ದಾರೆ. ವಯಸ್ಸಾದ ಮನುಷ್ಯ, ತಲೆ ಮೇಲೆ ಕಂಬಳಿ ಹೊತ್ಕೊಂಡಿದ್ದಾನೆ, ನಡುಗ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಅವನ ಪಕ್ಕದಲ್ಲಿ ಹೆಣ್ಮಗಳು ಆಕೆನೂ ಅಳ್ತಾ ಇದ್ದಾಳೆ, ಇನ್ನೊಬ್ಳು ಹಿಡ್ಕೊಂಡಿದ್ದಾಳೆ ಅವನ್ನ. ಯಾಕೆ ಅಳ್ತಾನೆ ಇವನು, ಏನಾಯಿತು ಅಂದರೆ? ನಾನು ಅಂದ್ಕೊಂಡೆ ಏನಪ್ಪ ತೊಂದರೆ, ಏನಾಯಿತು ಅಂದೆ. ಆ ಹೆಣ್ಮಗಳು ಅಳೋಕ್ಕೆ ಶುರು ಮಾಡಿದ್ಲು. ಸರ್ ನಮ್ಮ ಅಪ್ಪ ಸರ್, ಇವರು ಜ್ವರ ಬಂದಿದೆ, ತುಂಬ ಒದ್ದಾಡ್ತಾ ಇದ್ದಾರೆ ಸರ್, ಊರಿಗೆ ಹೋಗ್ಬೇಕು ಸರ್. ನಾವು ಎಲ್ಲಿಗೆ ಹೋಗಬೇಕು? ಕೊಲ್ಹಾರ ಅಂತಿದೆ ಸರ್, ಬಿಜಾಪುರ ಹೋಗ್ತಾ ದಾರಿಯಲ್ಲಿ ಕೊರ್ತಿ ಕೊಲ್ಹಾರ ಅಂತ ಒಂದು ಊರು ಬರುತ್ತದೆ, ಆ ಕೊಲ್ಹಾರಕ್ಕೆ ಹೋಗ್ಬೇಕು ಸರ್. ನಮ್ಮ ಅಣ್ಣ ಸರ್, ಆ ಹುಡುಗಿ ಅಣ್ಣ ಅಂದರೆ ಇವನ ಮಗ, ವಯಸ್ಸಾದ ಮಗ,
ಅಲ್ಲಿ BLD ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್. ಡಾಕ್ಟ್ರ್ ಇದಂತೆ ಬದುಕಲ್ಲ, ಮನೆಗೆ ಕರ್ಕೊಂಡು ಹೋಗಿ ಅಂದಿದ್ದಾರೆ. ಬೆಳಗ್ಗೆ ಮನೆಗೆ ಕಳಿಸ್ಬಿಟ್ಟಿದ್ದಾರೆ ಸರ್. ನಮ್ಮ ಅಣ್ಣ ಎಷ್ಟೊತ್ತಿರ್ತಾನೋ ಗೊತ್ತಿಲ್ಲ ಸರ್, ಏನು ಸತ್ತೋಗ್ತಾನೆ. ಅವ್ನು ಸಾಯೋದ್ರಲ್ಲಿ ನೋಡಬೇಕು ಅಂತ ನಮ್ಮ ಅಪ್ಪನ ಆಸೆ ಸರ್. ಅಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ ಸರ್ ನಮಗೆ ಅಂತ ಹೇಳ್ತಾಯಿದ್ರು. ಅಪ್ಪ ಒಂದು ಅಳ್ತಾನೆ, ಬರೀ ಹೇಳ್ತಾನು. ನಾ ಇದೊಂದು ಕೆಲಸ ಮಾಡೋಣಪ್ಪ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ನಡುವೆ ಗದ್ದನಕೇರಿ ಅಂತ ಒಂದು ಕ್ರಾಸ್ ಬರ್ತದೆ, ಅಲ್ಲಿಂದ ಬಲಕ್ಕೆ ಹೋದರೆ ಬಿಜಾಪುರ, ಸೀದಾ ಹೋದರೆ ನಾನು ಬೆಳಗಾಂ. ನಾನು ಬೆಳಗಾಮಲ್ಲಿ ಹೋಗಬೇಕು, ಟೈಮ್ ನನಗೆ ಜಾಸ್ತಿ ಗ್ಯಾಪ್ ಇಲ್ಲ. ಅಲ್ಲಿ ಇವ್ನು ಬಿಟ್ಟೇ ಹೋಗ್ಬೋದಾಗಿತ್ತು. ನಾನು ಬಿಟ್ಟು ಹೋದ್ರೆ ನಾನು ಮುಟ್ಟಲ್ಲ, ಬೆಳಗಾಂ ಮುಟ್ಟಲ್ಲ. ಸುಮಾರು 1000 ಜನ ಕಾಯ್ತಿದ್ದಾರೆ ಅಲ್ಲಿ. ಅದಕ್ಕೆ ನಾನೇನು ಮಾಡಿದೆ, ಕೆಲಸ ಮಾಡೋಣ ಬನ್ನಿ, ಗದ್ದನಕೇರಿ ತನಕ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕ್ರಾಸಲ್ಲಿ ಸಾಮಾನ್ಯವಾಗಿ ಆಟೋ ರಿಕ್ಷಾನೋ ಬಸ್ಸೋ ಕಾರೋ ನಿಂತಿರ್ತದೆ. ನಾನೇ ದುಡ್ಡು ಕೊಟ್ಟು ಟ್ಯಾಕ್ಸಿ ಕೊಟ್ಟು ಬಿಟ್ಟು ಬಾಪ ಅವ್ರನ್ನ ಅಂತ ಹೇಳಬೇಕು. ಬಾ ಹೋಗೋಣ, ಅಲ್ಲಿ ತನಕ ಆದರೂ ಹೋಗಲಿ ಅಂತ. ನಾನು ಮುಂದೆ ಕೂತ್ಕೊಂಡೆ, ಆ ಹುಡುಗಿ ಅಪ್ಪ ಇಬ್ಬರು ಹಿಂದೆ ಕೂತ್ಕೊಂಡ್ರು. ಪಾಪ ಅಳ್ತಾಯಿದ್ರು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಗದ್ದನಕೇರಿ ಕ್ರಾಸ್ ಬಂತು, ಅಲ್ಲಿ ಕಾರ್ ಸೈಡಿಗೆ ನಿಲ್ಲಿಸಿದೆ. ತುಂಬ ಸುಸ್ತಾಗಿದ್ದಾರೆ. ಹತ್ತು ನೋಡ್ತೀನಿ, ಒಂದು ಆಟೋ ರಿಕ್ಷಾ ಇಲ್ಲ, ಒಂದು ಕಾರ್ ಇಲ್ಲ, ಏನೂ ಇಲ್ಲ ಅಲ್ಲಿ ಬೇಕು. ಏನು ಮಾಡೋದಪ್ಪ, ಅರ್ಧ ದಾರಿ ತಂದುಬಿಟ್ನಲ್ಲ ಅವ್ರು ನಾನು ಅಂಥೇಳಿ, ಇರಲಿ ಅಂತ ಹೋಟೆಲ್ಗೆ ಹೋಗಿ 2 ಗ್ಲಾಸ್ ಟೀ ತೊಗೊಂಬಂದೆ ಅವ್ರಿಗೆ, ಕುಡೀರಿ ಅಂತ. ಬ್ರೆಡ್ ಬಂದು ಕೊಟ್ಟೆ, ಹೊತ್ತಿಗೂ ಸ್ವಲ್ಪ ಸಮಾಧಾನ ಆಗಲಿ ಅಂತ. ಅಷ್ಟೊತ್ತಿಗೆ ಒಂದು ಕಾರ್ ಬಂದು ನಿಂತ್ಕೊಂತ ಮುಂದೆ. ಕಾರಲ್ಲಿ ಒಬ್ಬ ತರುಣ, ಒಬ್ಬ ಹೆಣ್ಮಗಳು, ಒಂದು ಪುಟ್ಟ ಮಗು, ಗಂಡ ಹೆಂಡತಿ, ಒಂದು ಪುಟ್ಟ ಮಗು, 1.5-2 ವರ್ಷದ ಮಗು. ಅವರು ಟೀ ಕುಡಿದ್ರು. ನಾನು ಓಡಾಡ್ತಿದ್ನಲ್ಲ, ಹುಡುಗ ಕೇಳ್ದ, ಸರ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ದ. ಯಾಕೆ ಹೇಳ್ತೀನಿ ಅಂದರೆ, ಪೀಪಲ್ ಸೆನ್ಸ್ ದ ಪ್ರಾಬ್ಲಮ್ ವಿತ್ ಅದರ್ಸ್. ವಿ ಥಿಂಕ್ ದಟ್ ಪೀಪಲ್ ಆರ್ ಇನ್ಸೆನ್ಸಿಟಿವ್. ಇಟ್ ಇಸ್ ನಾಟ್ ಸೊ. ಇಫ್ ಯು ಅರ್ನೆಸ್ಟ್ಲಿ ಫೀಲ್, ಪೀಪಲ್ ರೆಸ್ಪಾಂಡ್ ಟು ಯು. ಏನು ಸರ್ ಅಂತ. ನಾನು ಹಿಂಗಾಗಿದೆಯಪ್ಪ, ಕೋಲಾರಕ್ಕೆ ಹೋಗಬೇಕು, ನನಗೆ ಹಿಂಗೆ ಬೆಳಗಾವಿಗೆ ಹೋಗಬೇಕಾಗಿದೆ, ಐ ಆಮ್ ಲುಕಿಂಗ್ ಫಾರ್ ಎನಿ ಟ್ಯಾಕ್ಸಿ ಸಿಕ್ಕರೆ ಕಳಿಸೋಣ ಅಂತ ಮಾಡಿದ್ದೆ ಅಂತ. ಸರ್ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಸರ್, ನಾನು ಹೇಗೂ ಹೀಗೆ ಹೋಗಬೇಕು, ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ ಸರ್, ಅವ್ರ ಮನೆಗೆ ಬಿಟ್ಟೇ ಹೋಗ್ತೀನಿ, ಯಾಕೆ ಕಾಳಜಿ ಮಾಡ್ತೀರಿ ನೀವು ಅಂತೇಳಿ ನನ್ನ ಫೋನ್ ನಂಬರ್ ತೊಗೊಂಡ. ಅವನೇನೋ ನನ್ನ ಲೇಖನ ಎಲ್ಲ ಓದ್ತಾನಂತೆ, ಅಭಿಮಾನಿ ಅಂತ ಹೇಳ್ಕೊಂಡ. ಕೊಟ್ಟೆ, ನಂಬರೆಲ್ಲ ಕೊಟ್ಟೆ. ನೋಡಪ್ಪ ದಯವಿಟ್ಟು ಮನೆ ಮುಗಿಸಿದಲ್ಲಿ ಫೋನ್ ಮಾಡು ಅಂದೆ. ನೀವು ನಂಬಲಿಕ್ಕಿಲ್ಲ, ನಾನು ಬೆಳಗಾವಿಗೆ ಹೋಗ್ತಾ ಇದ್ದೀನಿ, ಒಂದು 45 ನಿಮಿಷ ಆಗುತ್ತೆ, ಹುಡುಗನ ಫೋನ್ ಬಂತು. ಸರ್, ಅಪ್ಪ ಮಗಳನ್ನು ಅವ್ರ ಮನೆಗೆ ಬಿಟ್ಟಿದ್ದೀನಿ ಸರ್, ನಾನು ಮನೆಗೆ ಹೋದೆ, ಹುಡುಗ ಇನ್ನೂ ಬದುಕಿದ್ದಾನೆ, ಅಪ್ಪ ಮಗನ ಹತ್ರ ಕೂತಿದ್ದಾರೆ, ಸಮಾಧಾನ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿ ಅಪಾರ್ಚುನಿಟಿ ಯು ಗಿವ್ ಮೀ ಅಂತ ನಾನು. ನಾ ಇದು ಐ ಶುಡ್ ಬಿ ಗ್ರೇಟ್ಫುಲ್ ಟು ಯು ಮ್ಯಾನ್. ಯಾರಿಗೆ ಗ್ರೇಟ್ಫುಲ್ ಆಗಿರಬೇಕು? ಎಲ್ಲರೂ ಗ್ರೇಟ್ಫುಲ್ ಆಗಿರಬೇಕು. ಬಿಕಾಸ್ ಗಾಡ್ ಗಿವ್ಸ್ ಯು ಅಪಾರ್ಚುನಿಟಿ. ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್ ಫಾರ್ ಆಲ್ ಟೈಮ್ಸ್ ಟು ಕಮ್. ಡಾಕ್ಟರ್ ಸರ್ಜನ್ ಇರ್ತಾನೆ, ಆಪರೇಷನ್ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಸರ್ಜನ್ ಮಾಡುವಾಗ ಆ ಟ್ರೇದಲ್ಲಿ ನರ್ಸ್ ಒಂದು 20 ಸ್ಕಾಲ್ಪೆಲ್ಲು, ಒಂದು 20 ಫೋರ್ಸೆಪ್ಪು ಏನೇನು ಇಟ್ಟಿರ್ತಾರೆ. 108 ಸಾಮಾನು ಇರ್ತದೆ. 108 ಬಳಸಲ್ಲ ಡಾಕ್ಟ್ರು. ಆ ಗಾಯ ನೋಡ್ತಾರೆ, ಅದೇನು ಬೇಕು, ಇದು ಬೇಡ ಅದು ಕೊಡು, ಇದು ಬೇಡ ಅದು ಕೊಡು ಅಂತ ಹೇಳಿ ಯಾವುದು ಬೇಕೋ ಒಂದು 10 ಇನ್ಸ್ಟ್ರೂಮೆಂಟ್ ತೊಗೊಂಡು ಆಪರೇಷನ್ ಮಾಡಿ ಮುಗಿಸ್ತಾರೆ ಅಲ್ವಾ. ಈ 106 ಇನ್ಸ್ಟ್ರೂಮೆಂಟಲ್ಲಿ ನಿಜವಾಗ್ಲೂ ಬಳಕೆ ಆದದ್ದು 10-12 ಅಷ್ಟೇ ಅಲ್ವಾ. ಸೊ ದೋಸ್ ಇನ್ಸ್ಟ್ರೂಮೆಂಟ್ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್, ದೇ ಸರ್ವ್ಡ್ ಹಿಮ್ ಫಾರ್ ರೈಟ್ ಕಾಸ್. ನಾವು ಹಾಗೇನೆ 108 ಜನ ಇದ್ದಾರೆ, ಅದು ನನಗೊಂದು ಅವಕಾಶ ಸಿಕ್ತಲ್ಲ, ನನಗೆ ಅವಕಾಶ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಅಂದಾಗ ಥ್ಯಾಂಕ್ ಗಾಡ್ ಯು ಪಿಕ್ಡ್ ಮಿ ಅಪ್ ಎಸ್ ದ ರೈಟ್ ಇನ್ಸ್ಟ್ರೂಮೆಂಟ್. ಅದರಿಂದ ಆ ಮನಸ್ಸು ಇಟ್ಕೊಂಡು ಹೋದರೆ ಯು ಕ್ಯಾನ್ ಬಿಕಮ್ ಎ ಗ್ರೇಟ್ ಟ್ರೈನರ್. ಡೋಂಟ್ ಟ್ರೈ ಟು ಟ್ರಾನ್ಸ್ಫಾರ್ಮ್ ಪೀಪಲ್, ದೇ ಗೆಟ್ ಟ್ರಾನ್ಸ್ಫಾರ್ಮ್ ದೆಮ್ಸೆಲ್ಸ್. ನನಗೆ ಪೀಟರ್ ಡ್ರಕ್ಕರ್ ಹೇಳೋರು, ಯು ವಾಂಟ್ ಮೋಟಿವೇಶನ್, ಆರ್ ಯು ಎ ಫುಟ್ಬಾಲ್, ಗೋ ಎವ್ರಿ ವೀಕ್ ಆ್ಯಂಡ್ ಗೆಟ್ ಏರ್ ಪಂಪ್ಡ್ ಇನ್ ಟು ಯು, ದೇರ್ ಇಸ್ ವಿದಿನ್ ಯು. ನಮ್ಮ DV ಗುಂಡಪ್ಪನವ್ರು ಹೇಳೋರು, ಒಳಗಡೆ ಚಿಲುಮೆ ಚಿಗುತ್ತಾ ಇರಬೇಕು. ಹಾಗೇನೆ ಆ ಚೈತನ್ಯದ ಚಿಲುಮೆ ಜಿಗಿತಾ ಇದ್ದರೆ ನೀವೇನೂ ಚಿಂತೆ ಮಾಡಬೇಕಾಗಿಲ್ಲ. ಮದ್ರಾಸಲ್ಲಿ ಒಂದು ಮನೆ ಕಟ್ಸಿದ್ರಂತೆ ದೊಡ್ಡವರು. ಮದ್ರಾಸಲ್ಲಿ ಸಮುದ್ರ ದಂಡೆಗಲ್ಲ ಮನೆ, ದೊಡ್ಡ ಮನೆ ಕಟ್ಸಿದ್ರು. ಏನೋ ದೈವ ಚೆನ್ನಾಗಿ ಏನು ಬಾವಿ ತೆಗೆದ್ರು, ಬಾವಿ ಒಳ್ಳೆ ನೀರು ಬಂದ್ಬಿಡ್ತು. ಬಾವಿ ನೀರು ಸಿಗೋದು ಕಷ್ಟ ಮದ್ರಾಸಲ್ಲಿ, ಒಳ್ಳೆ ಸಿಹಿ ನೀರು ಬಂದ್ಬಿಡ್ತು. ಚೆನ್ನಾಗಿದ್ರು ಒಂದು 5-6 ವರ್ಷ. ಆಮೇಲೆ ಅದು ಏನಾಯಿತೋ, ನೀರೆಲ್ಲ ಬತ್ತಿ ಹೋಗ್ಬಿಡ್ತು. ನೀರಿಲ್ದೆ ಬದುಕೋದು ಹೇಗೆ? ಮದ್ರಾಸಲ್ಲಿ ಮನೆ ಯಾರು ಇಟ್ಕೋತಾರೆ? ಮಾರಬೇಕು ಅಂದರು. ಯಾರು ತೊಗೋತಾರೆ ನೀರಿಲ್ದ ಮನೇನ? ಒಬ್ಬ ದಲಾಲ್ ಹಿಡ್ಕೊಂಡ್ರು ಏಜೆಂಟನ್ನು. ಏಜೆಂಟ್ಸ್ ಮಾಡಿರ್ತಾನೆ ನಾನು, ನಿಮ್ಗೆ ಎಷ್ಟು ಬೇಕು ದುಡ್ಡು ಅಂತ ಕೇಳ್ದ. ಅವ್ನು ಹೇಳಿದ, ನನಗೆ ಇಷ್ಟು ಖರ್ಚಾಗಿದೆಯಪ್ಪ, ಇಷ್ಟು ಬಂದರೆ ಸಾಕು, 15 ಲಕ್ಷ ಬಂದರೆ ಸಾಕು ಅಂತೇನು ಹೇಳಿರ್ಬೇಕು. ಆಯಿತು, 15 ಲಕ್ಷ ನಿಮಗೆ ಕೊಡ್ತೇನೆ, ಬೇಕು ಉಳಿದಿದ್ದಲ್ಲ ನನಗೆ, ಏನಾರು ಮಾಡ್ಕೊ ನೀನು ಅಂದರು. ಅವನೇನು ಮಾಡ್ದೆ ಗೊತ್ತಾ? ಮರುದಿವಸ 2 ಟ್ಯಾಂಕರ್ ತಂದು ನೀರು ತುಂಬಿಸಿ ಬಾವಿ ತುಂಬಿಸ್ಬಿಟ್ಟ, ಟ್ಯಾಂಕರ್ ಅಂತ ಹಾಕಿಸಿ. ಅಷ್ಟೇ ಅಲ್ಲ, ಒಂದು ಚೀಲ ಕಲ್ಸಕ್ರೇನೂ ಹಾಕಿದ. ತುಂಬ ಸ್ವೀಟ್ ಆಗಬೇಕಲ್ಲ ನೀರು. ಸಾಯಂಕಾಲನೇ ಗಿರಾಕಿ ಕರ್ಕೊಂಬಂದ. ಮನೆಯೆಲ್ಲ ಚೆನ್ನಾಗಿದೆ, ನೀರು ಅಂದರು. ಬನ್ನಿ ತೋರಿಸ್ತೀನಿ ಅಂದ. ನೀರು ನೋಡಿ, ಇಷ್ಟು ಮೇಲೆ ಇದೆಯಾ ನೀರು ಅಂದರು. ಕುಡಿದು ನೋಡ್ರಿ ಏನು ಅವನು ಕೈ ಹಾಕಿ ನೋಡ್ತಾರೆ. ಒಡಾನು ಬಿಡ್ಬೇಕು, ಹಗ್ಗ ಬಿಡಬೇಕಾಗಿಲ್ಲ, ಬಗ್ಗಿದ್ರೆ ಸಿಗುತ್ತೆ ನೀರು. ಇಷ್ಟು ಒಳ್ಳೆ ನೀರಾ?
ಮನೆ ಬಾಗಾಯಿತು, 30 ಲಕ್ಷಕ್ಕೆ ಹೋಯ್ತು. 15 ಲಕ್ಷ ಇವ್ರು ಕೊಟ್ಟು 15 ಲಕ್ಷ ತಾನು ತೊಗೊಂಡ. ಆಮೇಲೆ ಅವ್ರ ಮನೆ ಯಾವಾಗ ಬರ್ತಾರೆ ಅಂತ ನೋಡಿಕೊಂಡು ಹಿಂದಿನ ದಿವಸ ಮತ್ತೊಂದು ಸಲ ತುಂಬಿಸಿ ಕಲಸಿ ಸಕ್ಕರೆ ಹಾಕಿಟ್ಟ. ಬಂದವ್ರಲ್ಲಿ ಹೇಳೋರು, ಏನು ನೀರು, ನಮ್ಮ ಮನೆ ನೀರು ಅಂತಿದ್ರು. 8 ದಿವಸಕ್ಕೆ ಅರ್ಧ ಆಯಿತು, 15 ತಳ ಕಾಣಿಸೋಕೆ ಶುರು ಆಯಿತು. ಅವ್ರು ಕರೆದ್ರೆ ಏಜೆಂಟನ್ನು, ಏನೋ ನೀನು ನೀರು ಚೆನ್ನಾಗಿದೆ ಅಂತೆಲ್ಲ ಒಣಗಿ ಹೋಯ್ತಲ್ಲ ಬಾವಿ ಅಂದರು. ಅವ್ನು ಭಾರಿ ಬುದ್ಧಿವಂತದ್ದಲ್ಲ ಅವನು ಏಜೆಂಟ್. ಅವನು, ಏನು ಸರ್ ನಿಮ್ಮ ಕಾಲ್ಗುಣ ಅಂದ. ಮೊದಲು ಅಷ್ಟು ಚೆನ್ನಾಗಿದ್ರು, ನಿಮ್ಮ ಕಾಲ್ಗುಣದಿಂದ ಬಾವಿನೇ ಬತ್ತೋಯ್ತಲ್ಲ ಅಂತ ಇನ್ನು ಯಾರು ಬಂದು ಕಂಪ್ಲೇಂಟೇ ಮಾಡೋಂಗಿಲ್ಲ ಅವರು. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ಒಳಗಿಂದ ಊಟ ಉಕ್ತಾ ಇದ್ದರೆ ಅದು ಬಾವಿ, ಇದ್ರೆ ಟ್ಯಾಂಕ್. ಅದು ನನ್ನ ಜೀವನ ಬಾವಿ ಆಗಬೇಕೆ ಹೊರತಾಗಿ ಟ್ಯಾಂಕ್ ಆಗಬಾರ್ದು. ಒಳಗಿಂದ ತಾನೇ ಬರಬೇಕು. ಎಸ್, ಎ ಗುಡ್ ಟ್ರೈನರ್ ಟ್ರಿಗರ್ಸ್ ಥಾಟ್ಸ್, ಪುಷಸ್ ಥಿಂಗ್ಸ್. ಆ ಊಟ ಎಲ್ಲೋ ಕಟ್ಕೊಂಡಿರುತ್ತೆ, ಚೂರು ಊಟ ತೆಗಿತಾನೆ, ಒಳಗಿನ ಊಟ ಬರಬೇಕು ತಾನೇ ಅಂತಾನೆ. ಇದ್ರ ಪ್ರತಿ ಸಲ ಡಾಕ್ಟ್ರಂಗೆ, ಡಾಕ್ಟ್ರೇ ಬಿ ಪಿ ನೋಡ್ರಿ ಅಂತ ಹೋಗೋದು. ಅಲ್ರಿ, ನಿಮಗೆ ಎನರ್ಜಿ ಒಳಗಡೆ ಬರ್ತಿದ್ರೆ ಹೊಡಬೇಕಾಗಿಲ್ಲ, ಒಳಗಿನ ಎನರ್ಜಿ ಬರೋ ಹಾಗೆ ನೋಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾರಣ ಆಗೋದು ಟ್ರೈನರ್ ಆಗ್ಬೋದು. ಆ ದೃಷ್ಟಿಯಿಂದ ಒಬ್ಬ ಟ್ರೈನರ್ ಹ್ಯಾಸ್ ಎ ಟ್ರೆಮೆಂಡಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಓನ್ಲಿ ಕ್ಲಿಯರಿಂಗ್ ದೋಸ್ ಸ್ಮಾಲ್ ಕಾಬೆಬ್ಸ್ ದೇರ್ ಆ್ಯಂಡ್ ದೇರ್, ಬಟ್ ದಿ ಎಬಿಲಿಟಿ ಟು ಗ್ರೋ ಈಸ್ ವಿದಿನ್ ಹಿಮ್ಸೆಲ್ಫ್. ವಿವೇಕಾನಂದ ಹೇಳ್ದಂಗೆ, all that is required for a human being is manifested in himself. You don't have to do anything else. ಅದರಿಂದ ನಾವು ಓನ್ಲಿ ಹೊರ ತೆಗಿಬೇಕಷ್ಟೇ. ತುಂಬ ಮಾತಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್.